ಹಾಯ್ ಹಲೋ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಲ್ವಾ? ಸೊ ಲಾಸ್ಟ್ ವಿಡಿಯೋದಲ್ಲಿ ಇಂಗ್ಲೀಷ್ ಸ್ಟಾರ್ಟ್ ಮಾಡಿದ್ವಿ, ಕರೆಕ್ಟ್ ಅಲ್ವಾ? ಇಂಗ್ಲೀಷ್ ಕಂಪ್ಲೀಟ್ ಸ್ಟ್ರಾಟಜಿ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಎಲ್ಲಿ ಓದಬೇಕು, ಯಾವ ಬುಕ್ಸ್ ಓದಬೇಕು, ಯಾವ ಥರ ಮೆಥಡ್ಸಲ್ಲಿ ಓದಬೇಕು, ಯಾವ ಅಪ್ರೋಚು ನಮಗೆ ಯೂಸ್ ಆಗುತ್ತೆ. ಸೊ ಇದೆಲ್ಲ ಕಂಪ್ಲೀಟ್ ಒಂದು ಡೀಟೇಲ್ಡ್ ಅನಾಲಿಸಿಸ್, ಡೀಟೇಲ್ಡ್ ಸ್ಟ್ರಾಟಜಿ ನಾವು ಲಾಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡ್ವಿ. ಇಂಗ್ಲೀಷ್ ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂತ, ಕರೆಕ್ಟ್ ಅಲ್ವಾ? ಈ ವಿಡಿಯೋ ನೋಡೋರು ನೀವು ಆ ವಿಡಿಯೋ ನೋಡಿಲ್ಲ ಅಂತಂದರೆ ಫಸ್ಟ್ ಅದನ್ನು ತಿಳ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್. ಯಾಕಂತಂದರೆ ಇಂಗ್ಲೀಷಲ್ಲಿ ಏನು ಬರುತ್ತೆ, ಸೊ ಒಂದು ಕ್ಲಿಯರ್ ಕಟ್ ಐಡಿಯಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವೀಗ ಎಲ್ಲರೂ ಸ್ವಿಮ್ಮಿಂಗ್ ಹೋಗ್ತಾ ಇದ್ದೀವಿ ಅಂತ ಅಂದರೆ ಅಲ್ಲಿ ಹಾಕಿರ್ತಾರೆ ನಮಗೆ ಇದು 12 ಅಡಿ ಇರುತ್ತೆ, 12 ಫೀಟ್ ಇರುತ್ತೆ, 10 ಫೀಟ್ ಇರುತ್ತೆ, 6 ಫೀಟ್ ಇರುತ್ತೆ ಅಂತ. ಸೊ ನಾವು ಅಲ್ಲಿ ಹುಷಾರಾಗಿ ಸ್ವಿಮ್ಮಿಂಗ್ ಮಾಡೋದು, ಈಜೊಡೆಯೋದು ಮಾಡ್ತೀವಿ. ಅದೇ ಬಾವಿಲಿ ಹಂಗಿರಲ್ಲ, ಗೊತ್ತಾಗಲ್ಲ ನಮಗೆ. ಅದೇ ನಮಗೆ ಭಯ ಇದ್ದರೆ ಮನಸ್ಸಲ್ಲಿ, ಸೊ ಟೆನ್ಷನ್ ಪಡ್ತಾ ಇರ್ತೀವಿ, ಎಷ್ಟು ಆಳ ಇರುತ್ತೆ, ಒಳಗಡೆ ಏನಿರುತ್ತೆ, ಆ ಥರ ಎಲ್ಲ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಹೇಳ್ತಿರೋದು, ಫಸ್ಟ್ ಅದು ಹೋಗಿ ನೋಡ್ಕೊಂಬಂದರೆ ಒಂದು ಕ್ಲಿಯರ್ ಕಟ್ ಕ್ಲಾರಿಟಿ ಬಂದ್ಬಿಡುತ್ತೆ. ಇಂಗ್ಲೀಷಲ್ಲಿ ಏನೇನು ಬರುತ್ತೆ ಅಂತ ಒಂದು ಪಕ್ಕ ಐಡಿಯಾ ನಮಗೆ ಸಿಗುತ್ತೆ, ಓಕೆನಾ? ಸೊ ಇಂಗ್ಲೀಷಲ್ಲಿ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿ, ಲಾಸ್ಟ್ ವಿಡಿಯೋದಲ್ಲಿ ಎಲ್ಲ 25 ಕ್ವಶನ್ಸ್ ಬರುತ್ತೆ, 50 ಮಾರ್ಕ್ಸ್ ಬರುತ್ತೆ ಟೈರ್ 1ಅಲ್ಲಿ, ಅವೆಲ್ಲ ಬಿಟ್ಬಿಡಿ. ಸೊ ಇಂಗ್ಲೀಷಲ್ಲಿ ಫಸ್ಟು ನಾನು ಹೇಳಿದ್ದೀನಿ ನಿಮಗೆ ಮುಂಚೆನೇ, ಬರೀ ಗ್ರಾಮರ್ ಮಾತ್ರ ನಾವು ಡಿಸ್ಕಸ್ ಮಾಡ್ತೀವಿ. ವೊಕ್ಯಾಬ್ಯುಲರಿ ಆ್ಯಂಡ್ ಕಾಂಪ್ರಿಹೆನ್ಷನ್ಗೆ ನಾನು ಏನು ಮಾಡಬೇಕು ಅಂತ ಯಾವ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ? ಸ್ಟ್ರಾಟಜಿ ವಿಡಿಯೋದಲ್ಲಿ ಹೇಳಿದ್ದೀನಿ, ಕರೆಕ್ಟ್ ಅಲ್ವಾ? ಸೊ ಗ್ರಾಮರಲ್ಲಿ ಏನೇನು ಬರುತ್ತೆ ಅಂತ ಅಂದರೆ, ಮೇಯ್ನಾಗಿ ನಾವು ಏನೇನು ಕಲ್ತ್ಕೊಬೇಕು ಅಂತ ಗ್ರಾಮರಲ್ಲಿ. ಸೊ ಫಸ್ಟ್ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಕಲ್ತ್ಕೊಬೇಕು, ಓಕೆ? ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ಇದರಲ್ಲಿ ಮತ್ತೆ 8 ಟೈಪ್ಸ್ ಬರುತ್ತೆ, ಅದೇನಂತ ಡಿಸ್ಕಸ್ ಮಾಡೋಣ ಒಂದೇ. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಕಲ್ತ್ಕೊಬೇಕು, ಅದಾದಮೇಲೆ ಟೆನ್ಸಸ್ ಕಲ್ತ್ಕೊಬೇಕು, ಓಕೆ? ಪಾಸ್ಟ್, ಫ್ಯೂಚರು, ಪ್ರೆಸೆಂಟ್ ಟೆನ್ಸಸ್ ಎಲ್ಲ ಬರುತ್ತಲ್ಲ, ಆ ಟೆನ್ಸಸ್ ಕಲ್ತ್ಕೊಬೇಕು. ವಾಯ್ಸಸ್ ಕಲ್ತ್ಕೊಬೇಕು, ಆ್ಯಕ್ಟಿವ್ ವಾಯ್ಸು, ಪ್ಯಾಸಿವ್ ವಾಯ್ಸು ಕಲ್ತ್ಕೊಬೇಕು. ಅದಾದಮೇಲೆ ನರೇಷನ್ ಅಂತ ಅಂದರೆ ಯಾವುದು? ಡೈರೆಕ್ಟು, ಇಂಡೈರೆಕ್ಟು, ಇದು ಕಲ್ತ್ಕೊಬೇಕು. ಅದ್ರ ಜೊತೆಗೆ ಲಾಸ್ಟಲ್ಲಿ ನಾವು 60 ರೂಲ್ಸ್ ಅಂತ ಕಲ್ತ್ಕೊತೀವಿ, ಓಕೆ? ಸೊ ಇಷ್ಟರಲ್ಲಿ ನೀವು ಕಲ್ತ್ಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಗ್ರಾಮರಲ್ಲಿ ಯಾವುದೇ ಕೊಟ್ಟರು ಆರಾಮಾಗಿ ಮಾಡಿಬಿಡ್ಬೋದು. ಇನ್ನೊಂದು ಏನು ಅಂತಂದರೆ, ಇಂಗ್ಲೀಷ್ ನಾವು ಸಬ್ಜೆಕ್ಟ್ ಥರ ಏನೋ ಕಲ್ತ್ಕೊಬೇಕು ಕಲ್ತ್ಕೊಂಡ್ರೆ ತುಂಬ ಕಷ್ಟ, ಬರಲ್ಲ. ಗ್ರಾಮರ್ ಅಂತೂ ಒಂಥರ ವಿಚಿತ್ರ ಇರುತ್ತೆ, ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ, ನಾನೇ ಹೇಳ್ತಾ ಇದ್ದೀನಲ್ಲ. ಸೊ ಇಂಗ್ಲೀಷ್ನ ಸ್ವಲ್ಪ ಲ್ಯಾಂಗ್ವೇಜ್ ಆಗಿ ನಾರ್ಮಲಾಗಿ ಕಮ್ಯುನಿಕೇಟ್ ಮಾಡ್ತೀವಲ್ಲ, ಆ ಥರ ಸ್ವಲ್ಪ ಆ ಉದ್ದೇಶದಿಂದನೇ ಆ ದಾರಿಲೇ ನೋಡೋಕ್ಕೆ ಪ್ರಯತ್ನ ಮಾಡಿ. ಸೊ ಈಗ ನಮಗೆ ಕನ್ನಡ ಹೆಂಗೆ, ಇವಾಗ ನಾವು ಕನ್ನಡದಲ್ಲಿ ಮಾತಾಡ್ಬೇಕಾದ್ರೆ ಪ್ರತಿಯೊಂದಿಗೂ ನಮ್ಮ ವರ್ಡ್ಗೆ ನಮಗೆ ಮೀನಿಂಗ್ ಗೊತ್ತಿರುತ್ತೆ, ಪ್ರತಿಯೊಂದು ಪದಕ್ಕೂ ನಮಗೆ ಮೀನಿಂಗ್ ಗೊತ್ತಿರುತ್ತೆ, ಕರೆಕ್ಟ್ ಅಲ್ವಾ? ಅದೇ ಥರ ಇಂಗ್ಲೀಷಲ್ಲಿ ಪ್ರತಿಯೊಂದು ಪದಕ್ಕೂ ಮೀನಿಂಗ್ ತಿಳ್ಕೊಳ್ಳೋಕೆ ಟ್ರೈ ಮಾಡಿ, ಓಕೆ? ನಾವೇನು ಎಲ್ಲ ವರ್ಡ್ಸ್ ಇಂಗ್ಲೀಷಲ್ಲಿ ಯೂಸ್ ಮಾಡಲ್ಲ ಪ್ರತಿ ಸೆಂಟೆನ್ಸಲ್ಲಿ, ಕರೆಕ್ಟ್ ಅಲ್ವಾ? ಆ ಸೆಂಟೆನ್ಸಲ್ಲಿ ನಮಗೆ ಆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಬರುತ್ತೆ, ಅಂದರೆ 8 ಟೈಪ್ಸ್ ಬರುತ್ತೆ. ಒಂದು ಸೆಂಟೆನ್ಸಲ್ಲಿ ಏನೇನು ಬರುತ್ತೆ ಅಂತ ನಾವು ತಿಳ್ಕೊಳ್ಳೋಣ, ಓಕೆ? ಅವಾಗ ನಮಗೆ ಕ್ಲೀನಾಗಿ ಅರ್ಥ ಆಗ್ಬಿಡುತ್ತೆ, ಇದು ಹಿಂಗಿರುತ್ತೆ, ಇಂಗ್ಲೀಷ್ ಅಂದರೆ ಹಿಂಗೆ ಅಂತ. ಸೊ ಅಷ್ಟೊಂದು ಕಷ್ಟ ಏನಿರಲ್ಲ, ಬಟ್ ಸಬ್ಜೆಕ್ಟ್ ಏನೋ ಕಲ್ತ್ಕೊತಾ ಇದೀವಿ ಅನ್ನೋ ಥರ ಕಲ್ತ್ಕೊಂಬೇಡಿ. ಏನೋ ಜಸ್ಟ್ ನಾರ್ಮಲಾಗಿ ಕ್ಯಾಶುವಲ್ ಆಗಿ ಮಾತಾಡ್ತಿದ್ದೀವಿ, ಇದೀಗ ಓಕೆ ಸರಿ, ಆ ಒಂದು ಫೀಲಿಂಗಲ್ಲಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಲ್ವಾ? ಸೊ ಇಂಗ್ಲೀಷಲ್ಲಿ ಏನೊಂದು ಕಲ್ತ್ಕೊಬೇಕಂದ್ರೆ ಏನೊಂದು ಇರಬೇಕಲ್ಲ ಇಂಗ್ಲೀಷಲ್ಲಿ, ಅದು ಏನು ಅಂತ ಅಂದರೆ ಅದನ್ನೇ ನಾವೇನಂತ ಕರಿತೀವಿ? ಸೆಂಟೆನ್ಸ್ ಅಂದರೆ ಏನು? ವಾಕ್ಯ, ಕರೆಕ್ಟ್ ಅಲ್ವಾ? ಸೆಂಟೆನ್ಸ್ ಅಂದ್ರೇನು? ವಾಕ್ಯ ಅಂದರೆ ಒಂದು ವಾಕ್ಯ ಅಂದರೆ ಏನು? ಒಂದು 4-5 ಪದಗಳಿಂದ ಕೂಡಿರುವಂತಹ ವರ್ಡ್ಸ್ನ, 4-5 ವರ್ಡ್ಸ್ನ ಕಂಪ್ಲೀಟಾಗಿ ಒಂದು ಕಡೆ ಬರೆದ್ರೆ ಅದೊಂದು ಸೆಂಟೆನ್ಸ್ ಆಗುತ್ತೆ. ಆದರೆ ಬರೀ 4-5 ವರ್ಡ್ಸ್ ಬರೆದ್ರೆ ಮಾತ್ರ ಸೆಂಟೆನ್ಸ್ ಆಗುತ್ತಾ? 100% ಆಗಲ್ಲ, ಕರೆಕ್ಟ್ ಅಲ್ವಾ? ಅದರಲ್ಲಿ ಏನೊಂದು ಇರಬೇಕಲ್ವ, ಇಂಥದ್ದಿದ್ರೆ ತಾನೇ ಸೆಂಟೆನ್ಸ್ ಆಗೋಕ್ಕಾಗುತ್ತೆ. ಈಗ ನಾನು ಫಾರ್ ಎಕ್ಸಾಂಪಲ್, ಈಗ ಇದು ವರ್ಡ್ ಅಂದರೆ ಏನು? ಒಂದು ವರ್ಡು, ಕರೆಕ್ಟ್ ಅಲ್ವಾ? ವರ್ಡ್, ಪ್ಲೇ, ಅದಾದಮೇಲೆ ಕಿಂಗು, ಕ್ವೀನು. ನಾನೇನು ಹೇಳಿದೆ? 4 ವರ್ಡ್ಸ್ ಸೇರಿಸಿದ್ರೆ ಒಂದು ಸೆಂಟೆನ್ಸ್ ಅಂತ ಅಂದೆ. 4 ಎಕ್ಸಾಂಪಲ್ ಹೇಳಿದ್ದು, ಅದು 2 ಆಗ್ಬೋದು, 3 ಆಗ್ಬೋದು. ಈಗ ವರ್ಡ್, ಪ್ಲೇ, ಕಿಂಗು, ಕ್ವೀನ್ ಅನ್ನೋದು ಸೆಂಟೆನ್ಸ್ ಆಗುತ್ತಾ? ಯಾವುದೇ ಕಾರಣಕ್ಕೂ ಆಗಲ್ಲ, ಕರೆಕ್ಟ್ ಅಲ್ವಾ? ಸೊ ಇದರಲ್ಲಿ ಯಾವುದೋ ವರ್ಡ್ಸ್ನ ಬರೀತೀವಲ್ಲ, ಆ ಸೆಂಟೆನ್ಸ್ ಆಗಬೇಕಂದ್ರೆ ಏನೋ ಒಂದು ಇನ್ಕ್ಲೂಡ್ ಆಗಬೇಕಲ್ಲ, ಅದು ಏನು ಅಂತ ಅಂದರೆ ಅವು ಯಾವ್ಯಾವು ಅಂತಂದರೆ ಸೆಂಟೆನ್ಸ್ ಅಂದರೆ ಇವಾಗ ನಿಮ್ಗೆ ಆಲ್ರೆಡಿ ಗೊತ್ತಾಯಿತು. ಇಲ್ಲ ನಿಮ್ಗೆ ಅದನ್ನು ಇನ್ನೂ ಡೀಟಾಗಿ ಹೇಳಬೇಕು ಅಂತಂದರೆ, ಎ ಸೆಟ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಮೀನಿಂಗ್ಸ್, ಓಕೆ? ಎ ಸೆಟ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಸಮ್ ಮೀನಿಂಗ್, ಓಕೆ? ಸಮ್ ಮೀನಿಂಗ್ ಆರ್ ಮೀನಿಂಗ್ಫುಲ್ ಇನ್ಫಾರ್ಮೇಷನ್, ಓಕೆ? ಅಂದರೆ ಯಾವುದೋ ಒಂದು ಸೆಟ್ ಆಫ್ ವರ್ಡ್ಸ್, ಒಂದು 4-5 ವರ್ಡ್ಸ್, ಇದೆಲ್ಲ ಒಂದು ವರ್ಡ್ಸ್, ಇದೊಂದು ನಮ್ಗೆ ಮೀನಿಂಗ್ ಕೊಡಲಿಲ್ಲ, ನಮ್ಗೆ ಯಾವ ಮೀನಿಂಗ್ ಸಿಗಲಿಲ್ಲ ಇದರಲ್ಲಿ. ವರ್ಡು, ಪ್ಲೇ, ಕಿಂಗು, ಕ್ವೀನ್ ಅಂದರೆ ಏನು?
ಒಂದು ಮೀನಿಂಗ್ ಸಿಕ್ಕಲಿಲ್ಲ ನಮಗೆ. ಎ ಸೆಟ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಸಮ್ ಮೀನಿಂಗ್ ಆರ್ ಮೀನಿಂಗ್ಫುಲ್ ಇನ್ಫಾರ್ಮೇಷನ್. ಅದರಿಂದ ನಮ್ಗೆ ಏನೋ ಒಂದು ಅರ್ಥ ಆಗಬೇಕು ಅಥವಾ ಅದು ನಮಗೊಂದು ಇನ್ಫಾರ್ಮೇಷನ್ ಕೊಡಬೇಕು, ಅದನ್ನು ನಾವು ಸೆಂಟೆನ್ಸ್ ಅಂತ ಕರಿತೀವಿ. ಓಕೆ, ಈ ಸೆಂಟೆನ್ಸಲ್ಲಿ ಇವಾಗ ನಾನು ಹೇಳಿದೆ ಈ ವರ್ಡ್ಸ್ ಅಂತ ಹೇಳಿದ್ವಲ್ಲ, ಯಾವ ಸೆಂಟೆನ್ಸಲ್ಲಿ ಏನೇನು ಇರಬೇಕು ನಮಗೆ, ಸೆಂಟೆನ್ಸಲ್ಲಿ ಏನೇನು ಇರಬೇಕು ಅಂತಂದರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಈ ಮೂರು ಇಲ್ಲ ಅಂತಂದರೆ ಅದು ಯಾವುದೇ ಕಾರಣಕ್ಕೂ ನಾವು ಸೆಂಟೆನ್ಸ್ ಅಂತ ಕರೆಯೋದೇ ಇಲ್ಲ. ಆ ಸೆಂಟೆನ್ಸಲ್ಲಿ ಮೇಯ್ನಾಗಿ ವರ್ಬ್ ಇದು ಕಿಂಗ್ ಇಲ್ಲಿ. ಓಕೆ, ಪ್ರತಿಯೊಂದು ಸೆಂಟೆನ್ಸಲ್ಲಿ ಪ್ರತಿಯೊಂದು ವಾಕ್ಯಲ್ಲಿ ನಮಗೆ ಕಿಂಗ್ ಯಾವುದು, ವರ್ಬ್ ಇಲ್ಲ ಅಂತಂದರೆ ಅದು ನಮಗೆ ಸೆಂಟೆನ್ಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಓಕೆ, ಅರ್ಥ ಆಗ್ತಿದೆಯಲ್ವಾ? ಸೊ ನಮಗೆ ಫಾರ್ ಎಕ್ಸಾಂಪಲ್ ನೀವು ಹೇಳ್ಬೋದು ಸಬ್ಜೆಕ್ಟು ಮತ್ತು ವರ್ಬ್ ಸೆಂಟೆನ್ಸ್ ಆಗುತ್ತೆ ಅಂತಂದರೆ ಸಬ್ಜೆಕ್ಟು ಮತ್ತು ವರ್ಬು ಸೆಂಟೆನ್ಸ್ ಆಗುತ್ತೆ, ಯಾಕಂದರೆ ಅದರಲ್ಲಿ ವರ್ಬ್ ಇದೆ. ಓಕೆ, ವರ್ಬ್ ಪ್ಲಸ್ ಆಬ್ಜೆಕ್ಟು ಸೆಂಟೆನ್ಸ್ ಆಗುತ್ತಾ ಅಂತಂದರೆ ಆಗುತ್ತೆ, ಯಾಕಂದರೆ ಅದರಲ್ಲಿ ವರ್ಬ್ ಇದೆ. ಓಕೆ, ಅದೇ ನಮಗೆ ಸಬ್ಜೆಕ್ಟು ಪ್ಲಸ್ ಆಬ್ಜೆಕ್ಟು ಸೆಂಟೆನ್ಸ್ ಆಗುತ್ತಾ ಅಂತಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ, ಯಾಕಂದರೆ ಇಲ್ಲಿ ವರ್ಬ್ ಅನ್ನೋದಿಲ್ಲ. ಸೊ ಇದರಿಂದ ನಮ್ಗೆ ಏನು ಗೊತ್ತಾಯಿತು, ಈ ವರ್ಬ್ ಅನ್ನೋದು ಮ್ಯಾಂಡೇಟರಿ ಅಂದರೆ ಕಂಪಲ್ಸರಿ. ಓಕೆ, ಮ್ಯಾಂಡೇಟರಿ ಪಕ್ಕ ಇರಲೇಬೇಕು, ಅದು ಸೆಂಟೆನ್ಸಲ್ಲಿ ವರ್ಬ್ ಇಲ್ಲ ಅಂತ ಅಂದರೆ ಅದನ್ನು ನಾವು ಸೆಂಟೆನ್ಸ್ ಅಂತ ಕರೆಯೋಂಗೇ ಇಲ್ಲ. ಅರ್ಥ ಆಯ್ತಲ್ವಾ? ಸೊ ಫಾರ್ ಎಕ್ಸಾಂಪಲ್ ನಾನೀಗ ನಿಮಗೆ ಇವತ್ತು ಫಸ್ಟ್ ವೀಡಿಯೋ ಆಗಿರೋದ್ರಿಂದ ನಿಮಗೆ ಒಂದು ಇದು ಬರೀತೀನಿ ನಾನು, ಏನು ನಾನೊಂದು ಸೆಂಟೆನ್ಸ್ ಬರೀತೀನಿ. ಓಕೆ, ನಿಮಗೆ ಅದರಲ್ಲಿ ಯಾವ್ದು ಅಂತ ಗೊತ್ತಿರಲ್ಲ, ಬಟ್ ನಾನು ಸೆಂಟೆನ್ಸ್ ಬರೀತೀನಿ ಜಸ್ಟ್ ಫಸ್ಟ್ ಕ್ಲಾಸ್ ಅಲ್ವಾ. ಇವಾಗ ನೋಡಿ, ವಾವ್, ಓಕೆ, ವಾವ್ ಹಿಸ್ ಮಂಕೀಸ್ ರಿಯಲಿ ಜಂಪ್ ಸೋ ಹೈ ಅಪ್. ಓಕೆ, ಇದೊಂದು ಸೆಂಟೆನ್ಸ್, ಸರಿನಾ? ಸೊ ಇವತ್ತು ನಿಮಗೆ ಇದರಲ್ಲಿ ವಾವ್ ಅಂದರೆ ಏನು ಗೊತ್ತಿಲ್ಲ, ಈಸ್ ಮಂಕೀಸ್ ಅಂದರೆ ಏನು ಗೊತ್ತಿಲ್ಲ, ರಿಯಲಿ ಜಂಪು ಸೋ ಹೈ ಅಪ್ ಅಂದರೆ ಯಾವ್ದು ವರ್ಡಿಗೆ ನಿಮ್ಗೆ ಏನಂತ ಗೊತ್ತಿಲ್ಲ. ಅಂದರೆ ನಾನು ಹೇಳ್ತಿರೋದ್ರಲ್ಲಿ ವರ್ಬ್ ಯಾವುದು, ನೌನ್ ಯಾವುದು, ಅಡ್ಜೆಕ್ಟಿವ್ ಯಾವುದು, ಪ್ರಿಪೊಸಿಷನ್ ಯಾವುದು, ಇದೆಲ್ಲ ಏನು ಗೊತ್ತಿರಲ್ಲ ನಿಮಗೆ, ಕರೆಕ್ಟ್ ಅಲ್ವಾ? ಇವತ್ತಿಗೆ ಫಸ್ಟ್ ವೀಡಿಯೋಗೆ ನಾವು ಏನು ಇದೊಂದು ಚಾಲೆಂಜಿಂಗ್ ಆಗಿ ತಗೊಳ್ಳಿ. ಈ ಸೆಂಟೆನ್ಸ್ನ ಇವತ್ತಿಗೆ ನಮಗೆ ಗೊತ್ತಿಲ್ಲ ಇದೇನು ಅಂತ. ಈ ಇಂಗ್ಲೀಷ್ ಕ್ಲಾಸಸ್, ಈ ಇಂಗ್ಲೀಷ್ ವೀಡಿಯೋಸ್ ಮುಗಿಯೋಷ್ಟರಲ್ಲಿ ಇದನ್ನು ನನಗೆ ಪ್ರತಿಯೊಂದು ವರ್ಡು ನೀವೇ ಪಕ್ಕ ಹೇಳ್ತೀರಾ, ನಾನು ನಂಬಿಕೆ ನಿಮಗೆ ಕೊಡ್ತೀನಿ. ಪಕ್ಕ ಒಂದೊಂದು ವರ್ಡ್ ಏನು ಅಂತ ನಿಮಗೆ ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆ, ಯಾವಾಗ ಈ ಇಂಗ್ಲೀಷ್ ಎಲ್ಲ ಮುಗಿಸಾದ್ಮೇಲೆ, ಸರಿನಾ? ಸೊ ಇವತ್ತಿಗೆ ನಮಗಿದು ಗೊತ್ತಿಲ್ಲ, ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಈ ವಿಡಿಯೋಸ್ ಮುಗಿಸೋಷ್ಟಕ್ಕೆ ಇದು ಒಂದೊಂದು ಏನೇನು ಅಂತ ನೀವು ಹೇಳ್ತೀರ. ಓಕೆನಾ? ಸೊ ಇದು ಸೆಂಟೆನ್ಸು ಮೇಯ್ನಾಗಿ. ಇವತ್ತು ನಮ್ಗೇನು ತಿಳ್ಕೊಂಡು ನಾವು ಈಗ ಗ್ರಾಮರಲ್ಲಿ ಏನೋ ತಿಳ್ಕೊಬೇಕು ಇಂಗ್ಲೀಷಲ್ಲಿ, ಕರೆಕ್ಟ್ ಅಲ್ವಾ? ಏನು ತಿಳ್ಕೊಬೇಕು? ಸೆಂಟೆನ್ಸಿಂದಾನೇ ಪ್ರತಿಯೊಂದು ಸ್ಟಾರ್ಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಒಂದು ವರ್ಡು 4 ಲೆಟರ್ ಸೇರಿಸಿದ್ರೆ ಒಂದು ವರ್ಡ್ ಆಗುತ್ತೆ, 4 ವರ್ಡ್ ಸೇರಿಸಿದ್ರೆ ಒಂದು ಸೆಂಟೆನ್ಸ್ ಆಗುತ್ತೆ. ಆ ಸೆಂಟೆನ್ಸಿಂದನೇ ತಾನೇ ಪ್ರತಿಯೊಂದು ಸ್ಟಾರ್ಟ್ ಆಗೋದು. ಏನೋ ಒಂದು ನಾವು ಓದ್ತಾ ಇದೀವಿ ಅಂತಂದರೆ ಅದು ಫುಲ್ ಒಂದು ಸೆಂಟೆನ್ಸ್ ಥರ ಇರಬೇಕಲ್ವ, ಇಲ್ಲ ಅಂತಂದರೆ ನಾವು ಓದೋಕ್ಕಾಗಲ್ಲ ಅಲ್ವಾ? ಅರ್ಥ ಆಗ್ತಿದೆಯಲ್ವಾ? ಸೊ ಸೆಂಟೆನ್ಸ್ ಅಂದರೆ ಏನು ಅಂತ ಗೊತ್ತಾಯಿತು. ಸೊ ಸೆಂಟೆನ್ಸಲ್ಲಿ ಮತ್ತೆ ನಮಗೆ ಸಬ್ಜೆಕ್ಟಿವ್ ಇರಬೇಕು, ವರ್ಬ್ ಇರಬೇಕು, ಆಬ್ಜೆಕ್ಟ್, ಈ 3 ಇದ್ದರೆ ಮಾತ್ರನೇ ನಮಗೆ ಅದು ಸೆಂಟೆನ್ಸ್ ಆಗುತ್ತೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಸೆಂಟೆನ್ಸ್ ಆಗೋಲ್ಲ. ಅದ್ರ ಜೊತೆಗೆ ನಾನು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಹೇಳಿದೆ, ವರ್ಬ್ ಪ್ಲಸ್ ಆಬ್ಜೆಕ್ಟ್ ಹೇಳಿದೆ. ಸಬ್ಜೆಕ್ಟು ಮತ್ತು ಆಬ್ಜೆಕ್ಟು ಇವ್ಯಾವಕ್ಕೆ 100% ನಮಗೆ ಸೆಂಟೆನ್ಸ್ ಅನ್ನೋದು ಆಗಲ್ಲ. ವರ್ಬ್ ಇರಲೇಬೇಕು, ಸೆಂಟೆನ್ಸಲ್ಲಿ ವರ್ಬ್ ಇದ್ದರೆ ಮಾತ್ರ ಅದು ನಮಗೆ ಸೆಂಟೆನ್ಸ್ ಆಗುತ್ತೆ, ಇಲ್ಲ ಅಂತಂದರೆ ಸೆಂಟೆನ್ಸ್ ಆಗಲ್ಲ. ಓಕೆನಾ? ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಇವಾಗ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಜಸ್ಟ್ ಅದ್ರ ಡೆಫಿನೇಷನ್ ಅಥವಾ ಮೀನಿಂಗ್ ಅಷ್ಟೇ. 8 ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ 8 ಬರುತ್ತಲ್ಲ, ಅದು ಯಾವುದು ಅದ್ರ ಏನು ಮೀನಿಂಗ್ ಏನು ಅಂತ ತಿಳ್ಕೊಳ್ಳೋಣ. ಅದಾದಮೇಲೆ ನೆಕ್ಸ್ಟ್ ವಿಡಿಯೋಯಿಂದ ಒಂದೊಂದಾಗಿ ಅದ್ರ ಬಗ್ಗೆ ಡೀಟೇಲ್ ಆಗಿ ವಿತ್ ಎಕ್ಸಾಂಪಲ್ಸು ಒಂದೊಂದು ವಿಡಿಯೋ ಮಾಡ್ಕೊಂಡು ಹೋಗೋಣ. ಓಕೆನಾ? ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಪಾರ್ಟ್ಸ್ ಆಫ್ ಸ್ಪೀಚ್. ಓಕೆನಾ? ಈ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಎಷ್ಟು ಬರುತ್ತೆ? ಟೋಟಲ್ 8 ಬರುತ್ತೆ ಅಂತ ಹೇಳಿದ್ದೀನಿ, ಕರೆಕ್ಟ್ ಅಲ್ಲ? ಫಸ್ಟು ನೌನು, ಅದಾದಮೇಲೆ ಪ್ರೊನೌನು, ಅದಾದಮೇಲೆ ಥರ್ಡ್ ಒನ್ ನಮಗೆ ಅಡ್ಜೆಕ್ಟಿವು, ಅದಾದಮೇಲೆ 4th ಒನ್ನು ವರ್ಬು, ಅದಾದಮೇಲೆ 5th ಒನ್ನು ಅಡ್ವರ್ಬು, ಅದಾದಮೇಲೆ 6th ಒನ್ನು ಪ್ರಿಪೊಸಿಷನ್ನು, ಅದಾದಮೇಲೆ 7th ಒನ್ನು ಕಂಜಂಕ್ಷನು, ಅದಾದಮೇಲೆ 8th ಒನ್ ಏನು ಇಂಟರ್ಜೆಕ್ಷನ್. ಓಕೆನಾ? ಇಲ್ಲಿ ನೌನು, ಪ್ರೊನೌನ್, ಅಡ್ಜೆಕ್ಟಿವ್ ಇದೆಲ್ಲ ಒಂದು ಸೆಟ್ಟು, ವರ್ಬ್ ಅಡ್ವರ್ಬ್ ಇದೊಂದು ಸೆಟ್ಟು, ಪ್ರಿಪೊಸಿಷನು, ಕಂಜಂಕ್ಷನು, ಇಂಟರ್ಜೆಕ್ಷನ್ ಇಂಡಿಪೆಂಡೆಂಟ್ ಬೇರೆ ಬೇರೆ ಸಪ್ರೇಟಾಗಿ.
ಸೊ ಇಲ್ಲಿ ನಮಗೆ ಅಂದರೆ ಇದೆಲ್ಲ ಇದು ಮೂರಕ್ಕೊಂದು ಸಂಬಂಧ ಇರುತ್ತೆ, ಇದು ಎರಡಕ್ಕೊಂದು ಸಂಬಂಧ ಇರುತ್ತೆ, ಇವು ಒಂದೊಂದು ಸಪ್ರೇಟು ಆ ಥರ ಅಂತ. ಅರ್ಥ ಆಯ್ತಲ್ವಾ? ಸೊ ಇವಾಗ ನಾವು ಫಸ್ಟು ನೌನ್ ಅಂದರೆ ಏನು ಜಸ್ಟ್ ಮೀನಿಂಗ್ ತಿಳ್ಕೊಳ್ಳೋಣ ಅಷ್ಟೇ. ನೌನ್ ಅಂದರೆ ಏನು ಅಂತ ಪ್ರತಿಯೊಂದು 1 8ವರೆಗೂ ಅದ್ರ ಜಸ್ಟ್ ಮೀನಿಂಗ್ ತಿಳ್ಕೊಳ್ಳೋಣ. ಅದಾದಮೇಲೆ ನೆಕ್ಸ್ಟ್ ವಿಡಿಯೋಯಿಂದ ಒಂದೊಂದಾಗಿ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡೋಣ, ಓಕೆನಾ? ಸೊ ಈಗ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ 8 ಇರ್ತವೆ. ಅಂದರೆ ಇವೆಲ್ಲ ಒಂದೊಂದು ಸೆಂಟೆನ್ಸಲ್ಲಿ ಅದ್ರದ್ದು ಇವಾಗ ಒಂದು ಸೆಂಟೆನ್ಸಲ್ಲಿ ಒಂದು ಮೀನಿಂಗ್ಫುಲ್ ಆಗಿ ಬರಬೇಕಲ್ವ ನಮಗೆ, ಅದರದಲ್ಲಿ ಈ ವರ್ಡ್ಸ್ನ ಪ್ರಾಮುಖ್ಯತೆ ಏನು, ಈ ವರ್ಡ್ಸ್ನ ಕೆಲಸ ಏನು, ಆ ಸೆಂಟೆನ್ಸಲ್ಲಿ ಈ ವರ್ಡ್ಸ್ನ ಕೆಲಸ ಏನು ಅನ್ನೋದು ಹೇಳ್ಕೊಂಡು ಕೊಡೋದೇ ನಮಗೆ ಪಾರ್ಟ್ಸ್ ಆಫ್ ಸ್ಪೀಚ್, ಓಕೆನಾ? ಒಂದು ಸೆಂಟೆನ್ಸಲ್ಲಿ ಈ ಪ್ರತಿಯೊಂದ್ರದ್ದು ಒಂದೊಂದು ಕೆಲಸ ಇರುತ್ತಲ್ವ, ಅರ್ಥ ಆಗ್ತಿದೆ ಅಲ್ವ? ಒಂದು ಸೆಂಟೆನ್ಸಲ್ಲಿ ಇದ್ರದ್ದೇ ಏನೋ ಒಂದು ಪ್ರಾಮುಖ್ಯತೆ ಇರುತ್ತೆ, ಅಬ್ಜೆಕ್ಟಿವ್ದೇ ಏನೋ ಒಂದು ಪ್ರಾಮುಖ್ಯತೆ ಇರುತ್ತೆ, ಕರೆಕ್ಟ್ ಅಲ್ವಾ? ಅದು ಏನು ಅಂತ ನಾವು ತಿಳ್ಕೊಬೇಕು, ಓಕೆ? ಸೊ ಫಸ್ಟು ನೌನ್. ಸೊ ನೌನ್ ಅಂದರೆ ಏನು? ನೌನ್ ಅಂದರೆ ಏನು? ಸೊ ಜೀವನದಲ್ಲಿ ಯಾವಾಗಲೇ ಯಾರೇ ಕೇಳಿದ್ರು ಫಸ್ಟು ನೌನ್ ಅಂದರೆ ಇಟ್ ಈಸ್ ಎ ವರ್ಡ್. ಫಸ್ಟ್ ಥಿಂಗ್ ಏನು ಬರಬೇಕು? ಇಟ್ ಈಸ್ ಎ ವರ್ಡ್ ಅಂದರೆ ಅದೊಂದು ಪದ, ಓಕೆ? ನೌನ್ ಅಂದರೆ ಏನು? ಒಂದು ಪದ, ಸರಿನಾ? ಆ ಪದ ಏನು ನೆಕ್ಸ್ಟ್ ನಾವು ತಿಳ್ಕೊಂಡು. ನೌನ್ ಅಂದರೆ ಏನು ಫಸ್ಟು ಯಾರು ಕೇಳಿದಾಗ ನೌನ್ ಅಂದರೆ ಅದೊಂದು ವರ್ಡ್, ಅದೊಂದು ಪದ. ಇಟ್ ಈಸ್ ಎ ವರ್ಡ್ ದಟ್ ಈಸ್ used to represent the name, ಓಕೆ? ಅಂದರೆ ಅದು ಒಂದು ವರ್ಡು, ಅದು ನೇಮ್ನ ರೆಪ್ರೆಸೆಂಟ್ ಮಾಡುತ್ತೆ, ಓಕೆ? ಯಾವ ನೇಮ್ಸ್ನ, ಯಾವ್ಯಾವ ರೀತಿಯ ನೇಮ್ಸ್ ಅಂದರೆ ಯಾವ ರೀತಿಯ ಹೆಸರುಗಳನ್ನ ಅದು ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಸೊ ಅದು ಯಾವ್ಯಾವ ನೇಮ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ, ಒಂದು ಎ ಲಿವಿಂಗ್ ಬೀಯಿಂಗ್, ಓಕೆ? ಎ ಲಿವಿಂಗ್ ಬೀಯಿಂಗ್. ನೆಕ್ಸ್ಟ್ ಸೆಕೆಂಡ್ ಎ ನಾನ್ ಲಿವಿಂಗ್ ಥಿಂಗ್. ನೆಕ್ಸ್ಟ್ ಥರ್ಡ್ ಒನ್ ಕ್ವಾಲಿಟೀಸ್. ನೆಕ್ಸ್ಟ್ ಫೋರ್ತ್ ಒನ್ ಸರ್ವಿಸಸ್. ಅಂದರೆ ಇನ್ನೂ ಹಲವಾರು ಬರ್ತವೆ, ಈ ಥರ ಎಷ್ಟಾದ್ರೂ ಬರ್ಕೊಂಡು ಹೋಗ್ಬೋದು. ಅಂದರೆ ನಿಮಗೆ ಇದು ಮೇನಾಗಿ ಅರ್ಥ ಆಗಬೇಕು. ಇಟ್ ಈಸ್ ಅ ವರ್ಡ್ ದಟ್ ಈಸ್ ಯೂಸ್ಡ್ ಟು ರೆಪ್ರೆಸೆಂಟ್ ದ ನೇಮ್. ಅಂದರೆ ಯಾವುದೋ ಒಂದು ಹೆಸರನ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಯೂಸ್ ಮಾಡೋಂಥ ವರ್ಡ್ನ ನಾವೇನಂತ ಕರಿತೀವಿ? ನೌನ್ ಅಂತ ಕರಿತೀವಿ. ಅದರಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ನಿಮ್ಗೆ ಹೇಳಿದೀಗ. ಎ ಲಿವಿಂಗ್ ಬೀಯಿಂಗ್ ಅಂದರೆ ಪ್ರಾಣ ಇರೋದಕ್ಕೆಲ್ಲ ನಾವೇನಂತ ಕರಿತೀವಿ? ಬೀಯಿಂಗ್ ಅಂತ ಕರಿತೀವಿ, ಯಾಕಂದರೆ ಅದಕ್ಕೆ ಪ್ರಾಣ ಇರುತ್ತೆ. ಫಾರ್ ಎಕ್ಸಾಂಪಲ್ ಮಹೇಶ್, ಸುರೇಶ್, ಅಕ್ಷಯ್, ಇವೆಲ್ಲ ಏನು ಹೆಸರುಗಳು, ಕರೆಕ್ಟ್ ಅಲ್ವಾ? ಇದೆಲ್ಲ ಏನು ಹೆಸರುಗಳು? ಲಿವಿಂಗ್ ಬೀಯಿಂಗ್ ಅಂದರೆ ಅವರೆಲ್ಲ ಬದುಕ್ತಾ ಇರೋರು, ಕರೆಕ್ಟ್ ಅಲ್ವಾ? ಅದು ಅವ್ರಿಗೆಲ್ಲ ಪ್ರಾಣ ಇದೆ, ಸೊ ಅದಕ್ಕೇನಂತ ಕರಿತೀವಿ? ಅವ್ರಿಗೆ ಲಿವಿಂಗ್ ಬೀಯಿಂಗ್ಸ್ ಅಂತ ಕರಿತೀವಿ. ಇದೊಂದು ಎಕ್ಸಾಂಪಲ್ಸ್ ಹೆಸರುಗಳು, ಓಕೆ? ನೆಕ್ಸ್ಟ್ ನಾನ್ ಲಿವಿಂಗ್ ಥಿಂಗ್ ಯಾವ್ಯಾವು? ಪೆನ್, ಲ್ಯಾಪ್ಟಾಪ್, ಪೆನ್ಸಿಲ್, ಇದೆಲ್ಲ ನಾನ್ ಲಿವಿಂಗ್ ಥಿಂಗ್. ಬೆಂಚ್, ಕಂಪ್ಯೂಟರ್, ಅರ್ಥ ಆಗ್ತಿದೆ ಅಲ್ವಾ? ಇದೆಲ್ಲ ನಾನ್ ಲಿವಿಂಗ್ ಥಿಂಗ್ಸ್. ಸೊ ಈ ಹೆಸರನ್ನ ಕರಿತೀವಲ್ಲ, ಈ ಪೆನ್ ಅಂದರೆ ಏನಂತ ಕೇಳಿದ್ರೆ ನೌನ್. ಪೆನ್ ಏನಾಗಿರುತ್ತೆ? ನೌನ್, ಯಾಕಂದರೆ ಇಟ್ ಈಸ್ ಎ ನೇಮ್, ಓಕೆ? ಇಟ್ ಈಸ್ ಎ ನೇಮ್ ಆಫ್ ಎ ನಾನ್ ಲಿವಿಂಗ್ ಥಿಂಗ್, ಕರೆಕ್ಟ್ ಅಲ್ವಾ? ಇದೊಂದು ನೌನ್ ಆಗಿರುತ್ತೆ. ಕ್ವಾಲಿಟೀಸ್ ಯಾವುದ್ಯಾವುದು? ಟ್ರಸ್ಟ್, ಹಾನೆಸ್ಟಿ, ಇವೆಲ್ಲ ನಮಗೆ ಕ್ವಾಲಿಟೀಸ್ ಆಗಿರುತ್ತೆ, ಓಕೆ? ನೆಕ್ಸ್ಟ್ ಸರ್ವಿಸಸ್ ಯಾವುದ್ಯಾವುದು? ಬ್ಯಾಂಕಿಂಗ್, ರೈಲ್ವೇಸ್, ಪೋಸ್ಟಲ್. ಸೊ ಈ ಥರ ಅಂದರೆ ಅದೊಂದು ನೇಮ್. ಇವಾಗ ಕ್ಲಾರಿಟಿ ಬಂತಲ್ವ ನಿಮಗೆ? ನೌನ್ ಅಂದರೆ ಏನು? ಇಟ್ ಈಸ್ ಎ ವರ್ಡ್ ದಟ್ ಈಸ್ ಯೂಸ್ಡ್ ಟು ರೆಪ್ರೆಸೆಂಟ್ ದ ನೇಮ್ ಆಫ್ ಲಿವಿಂಗ್ ಥಿಂಗ್ಸ್, ನಾನ್ ಲಿವಿಂಗ್ ಥಿಂಗ್ಸ್, ಕ್ವಾಲಿಟೀಸ್, ಸರ್ವಿಸಸ್. ಇದೆಲ್ಲ ನೇಮ್ಸ್ನ ರೆಪ್ರೆಸೆಂಟ್ ಮಾಡೋ ವರ್ಡೇ ನಾವು ಏನಂತ ಕರಿತೀವಿ? ನೌನ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ನಾವು ಪ್ರೊನೌನ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಅಂದರೆ ಜಸ್ಟ್ ಬೇಸಿಕ್ ಇದು. ನಾನು ನೆಕ್ಸ್ಟ್ ಇಂದ ಒಂದೊಂದೇ ಫುಲ್ ವಿತ್ ಎಕ್ಸಾಂಪಲ್ಸ್ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಜಸ್ಟ್ ನಿಮಗೆ ಡೆಫಿನೇಷನ್ ಅರ್ಥ ಆಗೋಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ಈಗ ಪ್ರೊನೌನ್. ಇದು ಕೂಡ ಅಷ್ಟೇ, ಸೇಮ್ ಮ್ಯಾಥ್ಸ್ ಥರನೇ, ಬರೀ ಒಂದೇ ಒಂದು. ಇವಾಗ ನೌನ್ ತಿಳ್ಕೊಂಡು, ಇವಾಗ ಫಾರ್ ಎಕ್ಸಾಂಪಲ್ ಯಾರು ಈ ವಿಡಿಯೋನ ನೌನ್ ಜಸ್ಟ್ ಇದು ಏನ್ಬಿಡೋದು ಚೆನ್ನಾಗಿ ಹೇಳ್ತಿಲ್ಲ ಅಂತ ಹೋಗ್ಬಿಟ್ಟಿರ್ತಾರೆ. ಅವರಿಗೆ ಬರೀ ನೌನ್ ನೋಡಿದ ತಕ್ಷಣ ಕನ್ಫ್ಯೂಸ್ ಆಗ್ಬೋದು. ಆದರೆ ಪ್ರೊನೌನ್ ಬಗ್ಗೆ ತಿಳ್ಕೊಂಡಾಗ ನೌನ್ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಆ ಥರ ಅರ್ಥ ಆಗ್ತಿದೆ. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಎಲ್ಲನೂ ತಿಳ್ಕೊಂಡ್ಮೇಲೆ ಒಂದು ಕ್ಲಾರಿಟಿ ಅನ್ನೋದು ಬರುತ್ತೆ ನಿಮಗೆ, ಓಕೆನಾ? ಸೊ ಪ್ರೊನೌನ್ ಅಂದರೆ ಏನು? ಇದು ಸೇಮ್, ಇದು ಕೂಡ ಇಟ್ ಈಸ್ ಆಲ್ಸೋ ಎ ವರ್ಡ್. ಇಟ್ ಈಸ್ ಎ ವರ್ಡ್, ಇದು ಕೂಡ ಫಸ್ಟ್ ಇಟ್ ಈಸ್ ಎ ವರ್ಡ್, ಸರಿನಾ? ದಟ್ ಈಸ್ ಯೂಸ್ಡ್ ಟು ರಿಪ್ಲೇಸ್ ನೌನ್ ಆರ್ ಯೂಸ್ಡ್ ಇನ್ ಪ್ಲೇಸ್ ಆಫ್ ನೌನ್. ಅಂದರೆ ನೌನ್ ಜಾಗದಲ್ಲಿ ಬರೋದನ್ನೇ ನಾವು ಪ್ರೊನೌನ್. ನೌನ್ ಜಾಗದಲ್ಲಿ ಬೇರೆ ವರ್ಡ್ಸ್ ಬರುತ್ತಲ್ಲ, ಅದನ್ನು ನಾವು ಪ್ರೊನೌನ್ ಅಂತೀವಿ,
ಹಿಂಗೆ ಹೇಳಿದ ತಕ್ಷಣ ಹೆಂಗೂರು ಅರ್ಥ ಆಗುತ್ತೆ ಅಂತ ಕೇಳ್ತೀರ, ಗೊತ್ತಾಯ್ತು. ನೌನ್ ಅಂದರೆ ಒಂದು ಸ್ವಲ್ಪ ಕ್ಲಾರಿಟಿ ಬಂತು, ಬಟ್ ಪ್ರನೌನ್ ಅಂದರೆ ನೀವು ಬರೀ ಈ ಥರ ಡೆಫಿನೇಷನ್ ಹೆಂಗೆ ಅರ್ಥ ಆಗುತ್ತೆ ಅಂತ ಕೇಳ್ತೀರ. ಹೇಳ್ತೀನಿ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್, ಯಾವುದು ಹಿ, ಶಿ, ಇಟ್, ದೇ, ದೆಮ್, ಐ, ಯು ಇವೆಲ್ಲ ಏನಾಗಿರುತ್ತೆ? ಪ್ರೊನೌನ್ ಆಗಿರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಸಚಿನ್ ಪ್ಲೇಸ್ ಕ್ರಿಕೆಟ್. ಓಕೆ, ಸಚಿನ್ ಪ್ಲೇಸ್ ಕ್ರಿಕೆಟ್. ಈ ಸಚಿನ್ ಅನ್ನೋದೇನು? ನೇಮ್, ಕರೆಕ್ಟ್ ಅಲ್ವಾ? ನೇಮ್ ಅಂದ್ರೇನು? ನೌನ್. ಈ ನೌನ್ ಜಾಗದಲ್ಲಿ ನೆಕ್ಸ್ಟು ನಮಗೆ ಇದರಲ್ಲಿ ಯಾವ್ದಾದ್ರು ಬಂದರೆ ಅದನ್ನು ನಾವು ಪ್ರೊನೌನ್ ಅಂತೀವಿ. ಫಾರ್ ಎಕ್ಸಾಂಪಲ್ ಸಚಿನ್ ಪ್ಲೇಸ್ ಎ ಕ್ರಿಕೆಟ್, ಸಚಿನ್ ಪ್ಲೇಸ್ ಕ್ರಿಕೆಟ್. ಇಲ್ಲಿ ನಾವು ಮತ್ತೆ ಸಚಿನ್ ಸಚಿನ್ ಸೆಂಚುರಿ ಹೊಡೆದ್ರು ಅಂದ್ಕೊಳ್ಳಿ, ಓಕೆನಾ? ಅವಾಗ ನಾವು ಇಲ್ಲಿ ಏನು ಬರಿತೀವಿ? ಮತ್ತೆ ಸಚಿನ್ ಸ್ಕೋರ್ಡ್ 100. ಅದ್ರ ಬದಲು ನಾವೇನು ಯೂಸ್ ಮಾಡ್ಬೋದು? ಹಿ ಸ್ಕೋರ್ಡ್ 100, ಹಿ ಸ್ಕೋರ್ಡ್ 100 ಅಂತ ಯೂಸ್ ಮಾಡ್ಬೋದು. ಸಚಿನ್ ಪ್ಲೇಸ್ ಕ್ರಿಕೆಟ್. ಇಲ್ಲಿ ಹಿ ಅಂದರೆ ಯಾರು? ಸಚಿನ್. ಸೊ ಹಿ ಏನಾಗಿರುತ್ತೆ ನಮಗೆ? ಪ್ರೊನೌನ್. ಸೊ ನೌನ್ ಜಾಗದಲ್ಲಿ ರಿಪ್ಲೇಸ್ ಮಾಡ್ತೀವಲ್ಲ, ನೌನ್ನ ರಿಪ್ಲೇಸ್ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಪ್ರೊನೌನ್ ಅಂತ ಕರಿತೀವಿ. ಆ ನೌನ್ ಜಾಗದಲ್ಲಿ ಬರೀತೀವಲ್ಲ ಅದನ್ನೇ ನಾವು ಪ್ರೊನೌನ್ ಅಂತ ಕರಿತೀವಿ, ಕರೆಕ್ಟ್ ಅಲ್ಲ? ಫಾರ್ ಎಕ್ಸಾಂಪಲ್ ಫ್ಯಾನ್ ಇದೆ ಅಂದ್ಕೊಳ್ಳಿ. ಫ್ಯಾನ್ ಜಾಗದಲ್ಲಿ ನಾವೇನು ಯೂಸ್ ಮಾಡ್ಬೋದು? ಇನ್ನೊಂದು ಇಟ್. ಯಾಕಂದರೆ ಫ್ಯಾನ್ ಅನ್ನೋದು ನಾನ್ ಲಿವಿಂಗ್ ಥಿಂಗ್ಸ್. ಓಕೆ, ಈ ಶಿ, ದೆ, ಐ, ಯು ಅವೆಲ್ಲ ನಾವು ಮತ್ತೆ ಡೀಟೇಲ್ ಆಗಿ ನೆಕ್ಸ್ಟ್ ಈ ಜಸ್ಟ್ ಇಂಟ್ರಡಕ್ಷನ್ ಅಷ್ಟೇ. ನೆಕ್ಸ್ಟ್ ವಿಡಿಯೋಯಿಂದ ಒಂದೊಂದಾಗಿ ಡಿಸ್ಕಸ್ ಮಾಡ್ತೀವಲ್ಲ, ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈಗ ನಿಮಗೆ ನೌನ್ ಅಂತ ಗೊತ್ತಾಯಿತು, ಪ್ರೊನೌನ್ ಅಂತ ಗೊತ್ತಾಯಿತು, ಕರೆಕ್ಟ್ ಅಲ್ವಾ? ನೌನ್ ಅಂದರೆ ಇಟ್ ಈಸ್ ಅ ವರ್ಡ್ ದಟ್ ರೆಪ್ರೆಸೆಂಟ್ ಎ ನೇಮ್ ಆಫ್ ಎನಿಥಿಂಗ್, ಲಿವಿಂಗ್ ಥಿಂಗ್, ಕ್ವಾಲಿಟೀಸ್, ನಾನ್ ಲಿವಿಂಗ್ ಥಿಂಗ್, ಲಿವಿಂಗ್ ಬೀಯಿಂಗ್ ಅದರದ್ದು. ಪ್ರೊನೌನ್ ಅಂದರೆ ಏನು? ನೌನ್ ಜಾಗದಲ್ಲಿ ಯಾವ್ದು ಬರುತ್ತೋ ಅದೇ ಪ್ರೊನೌನ್. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಅಂದರೆ ಏನು? ಇದು ಕೂಡ ಒಂದು ವರ್ಡ್. ಫಾರ್ ಎಕ್ಸಾಂಪಲ್ ನಾವು ಜಸ್ಟು ಏನೋ ಒಂದು ಬರೆದ್ರೂ, ಇವಾಗ ಸಚಿನ್ ಅನ್ನೋದೇನು? ಒಂದು ವರ್ಡು. ಆ ವರ್ಡ್ ಆದಮೇಲೆ ಅದರಲ್ಲಿ ನಮಗೆ ಗೊತ್ತು ಅದು ನೌನು ಅಂತ. ನೌನ್ಕಿಂತ ಮುಂಚೆ ಸಚಿನ್ ಅನ್ನೋದೇನು? ವರ್ಡೇ ತಾನೆ. ಸೊ ಅದೇ ಥರನೇ ಇದೂ. ಸೊ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಅಂದರೆ ಏನು? ಇಟ್ ಈಸ್ ಅ ವರ್ಡ್. ಫಸ್ಟ್ ಅದು ಒಂದು ವರ್ಡ್, ಸರಿನಾ? ದಟ್ ಟೆಲ್ಸ್, ಓಕೆ, ದಟ್ ಟೆಲ್ಸ್ ದ ಕ್ವಾಲಿಟಿ ಅಥವಾ ದಟ್ ಗಿವ್ಸ್ ಸಮ್ ಮೀನಿಂಗ್ ಆಫ್ ಎ ನೌನ್ ಅಥವಾ ಪ್ರೊನೌನ್. ಓಕೆ, ಅಂದರೆ ಅಡ್ಜೆಕ್ಟಿವ್ ಅಂದರೆ ಏನಿಲ್ಲಿ? ನೌನ್ಗೆ ಮತ್ತು ಪ್ರೊನೌನ್ನ ಮೀನಿಂಗ್, ಅದರದ್ದು ಮೀನಿಂಗ್ ಕೊಡುವಂಥದ್ದು ಅಥವಾ ಅದನ್ನು ಕ್ವಾಲಿಟಿನ ಇನ್ಕ್ರೀಸ್ ಮಾಡೋದು. ಓಕೆ, ಅದ್ರ ಕ್ವಾಲಿಟಿ ಬಗ್ಗೆ ಹೇಳೋದನ್ನ ನಾವು ನೌನು ಪ್ರೊನೌನ್ ಅಂತೀವಿ. ಫಾರ್ ಎಕ್ಸಾಂಪಲ್ ಈಗ ವೈಟ್ ಪೆನ್. ಇಲ್ಲಿ ಪೆನ್ ಅಂದ್ರೇನು? ಪೆನ್ ಅನ್ನೋದು ನಾನ್ ಲಿವಿಂಗ್ ಥಿಂಗು. ಸೊ ಇದು ನಮಗೆ ನೌನು, ಗೊತ್ತಾಯಿತು. ಈ ವೈಟ್ ಅನ್ನೋದೇನಿಲ್ಲಿ? ಈ ವೈಟ್ ಅನ್ನೋದೇ ನಮಗೆ ಅಡ್ಜೆಕ್ಟಿವ್. ಯಾಕಂದರೆ ಈ ನೌನ್ನ ಕ್ವಾಲಿಟಿ ಇನ್ಕ್ರೀಸ್ ಮಾಡ್ತಿದೆ. ಅಂದರೆ ಈ ಪೆನ್ ಅನ್ನೋದೊಂದು ನೌನು, ಆ ನೌನ್ಗೆ ಇದೊಂದು ಮೀನಿಂಗ್ ಕೊಡ್ತಾ ಇದೆ, ವೈಟ್ ಪೆನ್, ಕರೆಕ್ಟ್ ಅಲ್ವಾ? ಆ ನೌನ್ಗೆ ಇದೊಂದು ಮೀನಿಂಗ್ ಕೊಡ್ತಾ ಇರೋದ್ರಿಂದ ನಮಗೆ ಅದೇನಾಗುತ್ತೆ? ಅಡ್ಜೆಕ್ಟಿವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಬ್ಯೂಟಿಫುಲ್ ಫ್ಲವರ್. ಓಕೆ, ಬ್ಯೂಟಿಫುಲ್ ಫ್ಲವರ್. ಈ ಫ್ಲವರ್ ಅನ್ನೋದೇನಿಲ್ಲಿ ನಮಗೆ? ನೌನು. ಓಕೆ, ಈ ಬ್ಯೂಟಿಫುಲ್ ಅನ್ನೋದೇನಾಗುತ್ತೆ? ನಮಗೆ ಅಡ್ಜೆಕ್ಟಿವ್ ಆಗುತ್ತೆ. ಯಾಕಂದರೆ ಈ ಫ್ಲವರ್ ಅನ್ನೋ ನೌನ್ಗೆ ಅದೊಂದು ಮೀನಿಂಗ್ ಕೊಡ್ತಾ ಇದೆ, ಕರೆಕ್ಟ್ ಅಲ್ವಾ? ಅದ್ರ ಕ್ವಾಲಿಟಿನ ಇದು ಬೆಳೆಸ್ತಾ ಇದೆ. ಅದಕ್ಕೆ ನೌನ್ಗೆ ಇದು ಒಂದು ಮೀನಿಂಗ್ ಕೊಡ್ತಾ ಇದೆ. ಒಳ್ಳೆ ಫ್ಲವರ್, ಬ್ಯೂಟಿಫುಲ್ ಫ್ಲವರ್. ಅರ್ಥ ಆಗ್ತಿಲ್ಲ? ಆ ಫ್ಲವರ್ಗೆ ಇದೊಂದು ಮೀನಿಂಗು. ಈ ಅಡ್ಜೆಕ್ಟಿವ್ ಅನ್ನೋದು ಫ್ಲವರ್ಗೆ ಒಂದು ಮೀನಿಂಗ್ ಕೊಡ್ತಾ ಇದೆ, ಕರೆಕ್ಟ್ ಅಲ್ವಾ? ಅದಕ್ಕೆ ನಾವು ಅದನ್ನು ಏನಂತ ಕರಿತೀವಿ? ಅಡ್ಜೆಕ್ಟಿವ್ ಅಂತ ಕರಿತೀವಿ. ಸೊ ಗೊತ್ತಾಯ್ತಾ? ಅಡ್ಜೆಕ್ಟಿವ್ ಅಂದರೆ ಏನಂತ ಗೊತ್ತಾಯ್ತಾ? ನೌನ್ಗೆ ಅಥವಾ ಪ್ರೊನೌನ್ಗೆ ಮೀನಿಂಗ್ ಕೊಡುವಂಥ ವರ್ಡ್, ಹೆಲ್ಪಿಂಗ್ ವರ್ಡ್ಗೆ ನಾವೇನಂತ ಕರಿತೀವಿ? ಅಡ್ಜೆಕ್ಟಿವ್ ಅಂತ ಕರಿತೀವಿ. ಓಕೆ, ನೌನ್ಗೆ ಮತ್ತು ಪ್ರೊನೌನ್ಗೆ ಯಾವ ವರ್ಡ್ ಹೆಲ್ಪ್ ಮಾಡುತ್ತೋ ಅದ್ರ ಮೀನಿಂಗ್ ಬೆಳೆಸೋಕ್ಕೆ ಅಥವಾ ಅದ್ರ ಕ್ವಾಲಿಟಿ, ಓಕೆ, ಅದ್ರ ಕ್ವಾಲಿಟಿ ಯಾವ್ದು ಬೆಳೆಸುತ್ತೋ ಅದಕ್ಕೆ ನಾವೇನಂತ ಕರಿತೀವಿ? ಅಡ್ಜೆಕ್ಟಿವ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಈಗ ನಿಮಗೆ ಯಾವ್ದ್ಯಾವ್ದು ಗೊತ್ತಾಯಿತು? ನೌನು, ಪ್ರೊನೌನು, ಅಡ್ಜೆಕ್ಟಿವ್ ಗೊತ್ತಾಯಿತು. ಸೊ ಈ ಮೂರು ಒಂದು ಕುಟುಂಬ. ಓಕೆ, ಇದೊಂದು ಜೋಡಿ. ಅರ್ಥ ಆಯ್ತಲ್ವಾ? ಸೊ ನೌನ್ ಅಂದರೆ ಏನಂತ ಗೊತ್ತಾಯಿತು, ಪ್ರೊನೌನ್ ಅಂದರೆ ಏನಂತ ಗೊತ್ತಾಯಿತು, ಅಡ್ಜೆಕ್ಟಿವ್ ಅಂದರೆ ಏನಂತ ಗೊತ್ತಾಯಿತು. ಓಕೆ, ಸೊ ನೆಕ್ಸ್ಟ್ ಏನು? ವರ್ಬ್ ಅಂದರೆ ಏನು? ಇಂಗ್ಲೀಷ್ ಗ್ರಾಮರಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಯಾವುದು ಅಂತಂದರೆ ವರ್ಬು. ಯಾಕಂದರೆ ಇದೇ ಕಿಂಗ್ ಮೇಕರ್ಲಿ. ಇಲ್ಲಿ ಇಲ್ಲ ಅಂತಂದರೆ ಒಂದು ಸೆಂಟೆನ್ಸೇ ಇರಲ್ಲ. ಸೊ ಸೆಂಟೆನ್ಸೇ ಇಲ್ಲ ಅಂತಂದರೆ ಗ್ರಾಮರೇ ಇಲ್ಲ. ಸೊ ವರ್ಬ್ ಅನ್ನೋದು ನಮಗೆ
ಕಿಂಗ್ ಮೇಕರ್ ಆಗಿರುತ್ತೆ. ಸೊ ವರ್ಬ್ ಕೂಡ ವರ್ಡೇ, ಪ್ರತಿಯೊಂದು ವರ್ಡೇನೆ, ಕರೆಕ್ಟ್ ಅಲ್ವಾ? ಇಟ್ ಈಸ್ ಎ ವರ್ಡ್ ದಟ್ ಟೆಲ್ಸ್ ಅಸ್ ಅಬೌಟ್, ಅದು ನಮಗೆ ಅದು ಏನೊಂದು ಹೇಳುತ್ತೆ. ಏನು ಹೇಳುತ್ತೆ, ಯಾವುದ್ರ ಬಗ್ಗೆ ಹೇಳುತ್ತೆ ಅಂತಂದರೆ, ಒನ್ ಆ್ಯಕ್ಷನ್ ಬಗ್ಗೆ ಹೇಳುತ್ತೆ, ಸೆಕೆಂಡ್ ಸ್ಟೇಟ್ ಅಂದರೆ ಸ್ಥಿತಿ. ಫಾರ್ ಎಕ್ಸಾಂಪಲ್ ಆ್ಯಕ್ಷನ್ ಅಂದರೆ ಏನು? ಐ ಆಮ್ ಪ್ಲೇಯಿಂಗ್ ಕ್ರಿಕೆಟ್, ಪ್ಲೇಯಿಂಗ್. ಓಕೆ, ಸಿಂಗಿಂಗ್, ರನ್ನಿಂಗ್, ಇವೆಲ್ಲ ಏನು? ಆ್ಯಕ್ಷನ್. ಅಂದರೆ ಏನೊಂದು ಕೆಲಸ ನಡೀತಿದೆ ಅಲ್ವಾ, ವರ್ಕ್ ನಡೀತಿದೆ ಅಲ್ವಾ, ಆ ವರ್ಕ್ನ ಮಾಡ್ತಾ ಇದ್ದೀವಲ್ವಾ, ಅದೇ ಆ್ಯಕ್ಷನ್ ಆಗಿರುತ್ತೆ. ಅದನ್ನೇ ನಾವು ವರ್ಬ್ ಅಂತ ಕರಿತೀವಿ. ಅಥವಾ ಇನ್ನೊಂದು ಸ್ಥಿತಿ. ಫಾರ್ ಎಕ್ಸಾಂಪಲ್ ಹಿ ಈಸ್ ಅನ್ನೋದು ಇರುತ್ತಲ್ಲ, ಈಸ್, ವಾಸ್, ವಿಲ್, ಇದೆಲ್ಲ ಏನಾಗಿರುತ್ತೆ? ಇದು ಕೂಡ ನಮಗೆ ವರ್ಬ್. ಇದೆಲ್ಲ ಏನಾಗಿರುತ್ತೆ? ನಮಗೆ ಟೈಮ್ ಹೇಳುತ್ತೆ, ಟೈಮ್ ಬಗ್ಗೆ ಹೇಳುತ್ತೆ. ಹೆಂಗೆ ಅಂತ ಅಂದರೆ, ಇವಾಗ ಸಚಿನ್ ಈಸ್ ಪ್ಲೇಯಿಂಗ್ ಕ್ರಿಕೆಟ್, ಸಚಿನ್ ಈಸ್ ಪ್ಲೇಯಿಂಗ್. ಸೊ ನಮ್ಗೆ ಇಲ್ಲಿ ಈಸ್ ಪ್ಲೇಯಿಂಗ್ ಏನಾಗಿರುತ್ತೆ? ವರ್ಬ್ ಆಗಿರುತ್ತೆ. ಯಾಕಂತ ಅಂದರೆ ನಮಗೆ ಆ ಒಂದು ಸ್ಟೇಟ್ ಅಂದರೆ ಸ್ಥಿತಿ, ಟೈಮ್ ಬಗ್ಗೆ ಹೇಳ್ತದೆ. ಅಂದರೆ ಏನೊಂದು ನಡೀತಿದೆ, ಏನೊಂದು ಕೆಲಸ ನಡೀತಿದೆ, ಅದರಲ್ಲಿ ಯಾವ ಕೆಲಸ ನಡೀತಿದೆ ಅನ್ನೋದು ನಮ್ಗೆ ಹೇಳೋದನ್ನೇ ನಾವು ವರ್ಬ್ ಅಂತ ಕರಿತೀವಿ. ಓಕೆ, ಇಷ್ಟೇ ಇಂಟ್ರಡಕ್ಷನ್. ಎಲ್ಲ ಜಸ್ಟ್ ಸ್ಮಾಲ್ ಇಂಟ್ರಡಕ್ಷನ್. ಅಂದರೆ ಅದ್ರ ಬಗ್ಗೆ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊತಾ ಇದ್ದೀವಿ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಫುಲ್ ಡೀಟೇಲಾಗಿ ಒಂದೊಂದೇ ಮಾಡ್ಕೊತಾ ಹೋಗೋಣ. ಓಕೆ, ವರ್ಬ್ ಆಯಿತು. ನೆಕ್ಸ್ಟು ಅಡ್ವರ್ಬ್ ಅಂದ್ರೇನು? ಇದು ಕೂಡ ಒಂದು ವರ್ಡೇ ಫಸ್ಟು, ಕರೆಕ್ಟ್ ಅಲ್ವಾ? ಇಟ್ ಈಸ್ ಎ ವರ್ಡ್ ದಟ್ ಆ್ಯಡ್ಸ್ ಸಮ್ ಮೀನಿಂಗ್ ಟು ವರ್ಬ್. ಓಕೆ, ಇಟ್ ಈಸ್ ಎ ವರ್ಡ್ ದಟ್ ಆ್ಯಡ್ ಅಂದ್ರೆ ಏಡ್ ಅಂದ್ರೆ ಆ್ಯಡ್ಸ್, ದಟ್ ಆ್ಯಡ್ಸ್ ಸಮ್ ಮೀನಿಂಗ್ ಟು ಎ ವರ್ಬ್. ವರ್ಬ್ಗೆ ಮೀನಿಂಗ್ ಕೊಡುವಂಥದ್ದು ವರ್ಡ್ನ ನಾವು ವರ್ಬ್ಗೆ ಒಂದು ಮೀನಿಂಗ್ ಕೊಡುವಂಥ ವರ್ಡ್ನ ಏನಂತ ಕರಿತೀವಿ ನಾವು? ಅಡ್ವರ್ಬ್ ಅಂತ ಕರಿತೀವಿ. ಹೆಂಗೆ ನೌನು ಮತ್ತು ಪ್ರೊನೌನ್ಗೆ ಅಡ್ಜೆಕ್ಟಿವ್ ಹೆಂಗೆ ಹೆಲ್ಪ್ ಮಾಡ್ತಿತ್ತೋ, ಅದೇ ಥರ ವರ್ಬ್ಗೆ ಯಾವ್ದಾದ್ರು ಒಂದು ವರ್ಡ್ ವರ್ಬ್ಗೆ ಹೆಲ್ಪ್ ಮಾಡುತ್ತೋ ಅದನ್ನು ನಾವು ಅಡ್ವರ್ಬ್ ಅಂತ ಕರಿತೀವಿ. ಓಕೆ, ನಾನು ಹೇಳ್ತಿರೋ ತುಂಬ ಬೇಸಿಕ್ಸು. ಇದರಲ್ಲಿ ಇನ್ನೂ ಒಂದಷ್ಟು ಏನೇನೋ ಬರುತ್ತೆ. ನೆಕ್ಸ್ಟ್ ಅದು ಡೀಟೇಲಾಗಿ ತಿಳ್ಕೊತಾ ಹೋಗೋಣ. ಫಾರ್ ಎಕ್ಸಾಂಪಲ್ ನಮಗೆ ಶಿ ಸಿಂಗ್ಸ್ ಬ್ಯೂಟಿಫುಲಿ. ಓಕೆ, ಈಗ ಶಿ ಬ್ಯೂಟಿಫುಲಿ ಅಂತ ಏನಾದ್ರು ಒಂದು ಮೀನಿಂಗ್ ಬರ್ತಿಲ್ಲ ನಮಗೆ, ಕರೆಕ್ಟ್ ಅಲ್ವಾ? ಸಿಂಗ್ಸ್ ಅಂದರೆ ಏನೋ ಒಂದು ಕೆಲಸ ಮಾಡ್ತಿರೋದು. ಸೊ ಇದೇನಾಗುತ್ತೆ? ವರ್ಬ್ ಆಗುತ್ತೆ. ಅಂದರೆ ಸಿಂಗ್ಸ್ ಅನ್ನೋದೇನು? ಆ್ಯಕ್ಷನ್. ಶಿ ಸಿಂಗ್ಸ್ ಬ್ಯೂಟಿಫುಲಿ ಅಂದರೆ ಏನೋ ಒಂದು ಮೀನಿಂಗ್ ಬರ್ತಿದೆ, ಕರೆಕ್ಟ್ ಅಲ್ವಾ? ಇವೆರಡು ಆ್ಯಡ್ ಮಾಡಿದ್ರೆ ನಮಗೆ ಏನೊಂದು ಮೀನಿಂಗ್ ಬರ್ತಿದೆ. ಸೊ ಅವಾಗ ಬ್ಯೂಟಿಫುಲ್ ಏನಾಗಿರುತ್ತೆ? ನಮಗೆ ಅಡ್ವರ್ಬ್ ಆಗಿರುತ್ತೆ. ಓಕೆ, ಬ್ಯೂಟಿಫುಲ್ ಏನಾಗಿರುತ್ತೆ? ಅಡ್ವರ್ಬ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ರಾಮ್ ರೀಡ್ಸ್ ಲೌಡ್ಲಿ. ಓಕೆ, ಇವಾಗ ರಾಮ್ ಲೌಡ್ಲಿ ಅಂದರೆ ಏನಾದ್ರು ಮೀನಿಂಗ್ ಬರ್ತಿದ್ಯಾ? ಏನು ಮೀನಿಂಗ್ ಬರ್ತಿಲ್ಲ. ಅದೇ ರೀಡ್ಸ್ ಲೌಡ್ಲಿ ಅಂದರೆ ಜೋರಾಗಿ ಓದ್ತಾ ಇರೋದು, ಒಂದು ಮೀನಿಂಗ್ ಕೊಡ್ತಾ ಇದೆ, ಕರೆಕ್ಟ್ ಅಲ್ವಾ? ರೀಡ್ಸ್ ಅಂದರೆ ಏನೋ ಒಂದು ಆ್ಯಕ್ಷನ್. ಸೊ ಇದೇನಾಗಿರುತ್ತೆ? ವರ್ಬ್ ಆಗಿರುತ್ತೆ. ರೀಡ್ಸ್ ಲೌಡ್ಲಿ, ಸೊ ಇದಕ್ಕೆ ಸಪೋರ್ಟಿಂಗ್ ವರ್ಡ್ ಇದು. ಸೊ ಇದೇನಾಗಿರುತ್ತೆ? ಅಡ್ವರ್ಬ್ ಆಗಿರುತ್ತೆ. ಅರ್ಥ ಆಗ್ತಿಲ್ವಾ? ಸೊ ವರ್ಬ್ಗೆ ಏನೋ ಒಂದು ಮೀನಿಂಗ್ ಕೊಡುವಂಥ ವರ್ಡ್ನ ನಾವೇನಂತ ಕರಿತೀವಿ? ಅಡ್ವರ್ಬ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟು ಕಂಜಂಕ್ಷನ್. ಇದು ಕೂಡ ಜಸ್ಟ್ ಎಲ್ಲನೂ ಒಂದು ವರ್ಡ್, ಅದು ಮುಂಚೆನೇ ಹೇಳಿದ್ದೀನಿ. ಇಟ್ ಈಸ್ ಎ ವರ್ಡ್. ಕಂಜಂಕ್ಷನಲ್ಲೇ ನಮಗೆ ಅದ್ರದ್ದು ಮೀನಿಂಗ್ ಕೊಟ್ಬಿಡುತ್ತೆ. ಜಂಕ್ಷನ್ ಅಂದರೆ ಏನು? ಎಲ್ಲ ಕಡೆ ಬೇರೆ ಬೇರೆ ಕಡೆಯಿಂದ ಬಂದು ಒಂದು ಕಡೆ ಲಿಂಕ್ ಆಗೋದನ್ನ ಜಂಕ್ಷನ್ ಅಂತ ಕರಿತೀವಿ. ಕಂಜಂಕ್ಷನ್ ಅಂದರೆ ಕೋಜಂಕ್ಷನ್ ಅಂದರೆ ಯಾವ್ದಾದ್ರು ಒಂದು ಎರಡನ್ನ ಆರ್ ಮೋರ್ ದೆನ್ 2 ಸೆಂಟೆನ್ಸಸ್ನ ಅಥವಾ ವರ್ಡ್ಸ್ನ ಕಂಬೈನ್ ಮಾಡಿ ಹೇಳುವಂಥ ವರ್ಡ್ಸ್ ಇರುತ್ತಲ್ಲ, ಅದಕ್ಕೆ ನಾವು ಕಂಜಂಕ್ಷನ್ ಅಂತ ಕರಿತೀವಿ. ಓಕೆ, ಇಟ್ ಈಸ್ ಎ ವರ್ಡ್ ದಟ್ ಕಂಬೈನ್ಸ್ ಅಂದರೆ ಏನು? ಲಿಂಕ್ ಮಾಡೋದು ಅಥವಾ ಜೋಡಿಸೋದು. ಓಕೆ, ಅದನ್ನು ನಾವು ಕಂಬೈನ್ ಅಂತ ಕರಿತೀವಿ. 2 or more ವರ್ಡ್ಸ್ ಅಥವಾ ಸೆಂಟೆನ್ಸಸ್. ಓಕೆನಾ? ಫಾರ್ ಎಕ್ಸಾಂಪಲು ರಾಮ್ ಆ್ಯಂಡ್ ರಾಬರ್ಟ್ ಆರ್ ಗುಡ್ ಫ್ರೆಂಡ್ಸ್. ರಾಮ್ ಆ್ಯಂಡ್ ರಾಬರ್ಟ್ ಆರ್ ಗುಡ್ ಫ್ರೆಂಡ್ಸ್. ಓಕೆ, ಸೊ ಇಲ್ಲಿ ನಮಗೆ ರಾಮ್ ಅನ್ನೋದೇನು ನೌನ್, ರಾಬರ್ಟ್ ಅನ್ನೋದೇನು ನೌನು, ಕರೆಕ್ಟ್ ಅಲ್ವಾ? ಇಲ್ಲಿ ನಮಗೆ ರಾಮ್ ಆ್ಯಂಡ್ ರಾಬರ್ಟ್ ಆರ್ ಗುಡ್ ಫ್ರೆಂಡ್ಸ್ ಅಂದರೆ ಇವರಿಬ್ಬರ ಬಗ್ಗೆ ಒಟ್ಟಿಗೆ ಹೇಳ್ತಾ ಇದ್ದಾರೆ, ಕರೆಕ್ಟ್ ಅಲ್ವಾ? ಇವರಿಬ್ಬರಿಗೆ ಒಟ್ಟಿಗೆ ಮಾಡಿದ್ದು ಯಾವುದು? ಅಂಡ್, ಕರೆಕ್ಟ್ ಅಲ್ವಾ? ಇವರಿಬ್ಬರನ್ನ ಒಟ್ಟಿಗೆ ಮಾಡಿದ್ದು ಯಾವುದು? ಅಂಡ್. ಸೊ ಈ ಅಂಡ್ ಏನಾಗಿರುತ್ತೆ? ನಮಗೆ
ಈ ಅಂಡ್ ಏನು ಮಾಡ್ತಿದೆ ಇಲ್ಲಿ ಕಂಬೈನ್ ಮಾಡ್ತೀವಿ, ಎರಡನ್ನ ಒಟ್ಟಿಗೂಡಿಸ್ತಿದೆ. ಕರೆಕ್ಟ್ ಅಲ್ವಾ? ಇದೇ ನಮಗೆ ಇಲ್ಲಿ ಕಂಜಂಕ್ಷನ್ ಆಗುತ್ತೆ. ಈ ಅಂಡೇನಾಗಿರುತ್ತೆ ನಮ್ಗೆ ಇಲ್ಲಿ ಕಂಜಂಕ್ಷನ್ ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಯಾವ್ದಾರ ಒಂದು ಎರಡು ವರ್ಡ್ನ ಅಥವಾ ಎರಡು ಸೆಂಟೆನ್ಸ್ನ ಜೋಡಿಸುತ್ತಲ್ಲ, ಆ ವರ್ಡ್ಗೆ ನಾವು ಕಂಜಂಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಅಕ್ಷಯ್ ಈಸ್ ಸೈಕ್ಲಿಂಗ್. ಓಕೆ, ಅಕ್ಷಯ್ ಈಸ್ ಸೈಕ್ಲಿಂಗ್ ಆ್ಯಂಡ್ ರಾಜೇಶ್ ಈಸ್ ವಾಕಿಂಗ್. ಓಕೆನಾ? ಸೊ ಇವಾಗ ನಮ್ಗೆ ಇಲ್ಲಿ ಅಕ್ಷಯ್ ಅನ್ನೋದು ನೌನು. ಓಕೆ, ಅಕ್ಷಯ್ ಒಂದು ಕೆಲಸ ಮಾಡ್ತಾ ಇದೆ. ಓಕೆ, ಸೈಕ್ಲಿಂಗ್ ಅನ್ನೋದು ಇಲ್ಲಿ ವರ್ಬ್ ಆಗುತ್ತೆ. ಅಕ್ಷಯ್ ಈಸ್ ಸೈಕ್ಲಿಂಗ್, ರಾಜೇಶ್ ಈಸ್ ವರ್ಕಿಂಗ್. ಇವೆರಡನ್ನ ಒಟ್ಟಿಗೆ ಒಂದು ಸೆಂಟೆನ್ಸ್ ಆಗಿದೆ ತಾನೇ ಇದು. ಅಕ್ಷಯ್ ಈಸ್ ಸೈಕ್ಲಿಂಗ್ ಆ್ಯಂಡ್ ರಾಜೇಶ್ ಈಸ್ ವಾಕಿಂಗ್ ಅನ್ನೋದು ಒಂದು ಸೆಂಟೆನ್ಸು. ಸೊ ಈ ಎರಡು ಸೆಂಟೆನ್ಸ್ನ ಒಟ್ಟುಗೂಡಿಸಿದ್ದು ಯಾವುದು ಇಲ್ಲಿ? ಅಂಡ್. ಸೊ ಇದೇನಾಗಿರುತ್ತೆ ನಮಗೆ ಕಂಜಂಕ್ಷನ್. ಸೊ ಇದರಲ್ಲಿ ಇನ್ನೂ ನಮಗೆ ಡಿಫ್ರೆಂಟ್ ಬರುತ್ತವೆ. ಅಂಡ್, ಇಫ್, ಆರ್, ಈ ಥರ. ಇದು ಮತ್ತೆ ನಾವು ಡೀಟೇಲ್ ಆಗಿ ಕಂಜಂಕ್ಷನ್ ಬಗ್ಗೆ ಡಿಸ್ಕಸ್ ಮಾಡ್ತೀವಲ್ಲ, ಅವಾಗ ಡೀಟೇಲಾಗಿ ತಿಳ್ಕೊಳ್ಳೋಣ. ಜಸ್ಟ್ ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಈ ಒಂದು ವಿಡಿಯೋಲಿ ಜಸ್ಟ್ ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ. ವರ್ಬ್ ಅಂದರೆ ಏನು, ಅಡ್ವರ್ಬ್ ಅಂದರೆ ಏನು, ನೌನು, ಪ್ರೊನೌನು, ಅಡ್ಜೆಕ್ಟಿವ್, ವರ್ಬು, ಅಡ್ವರ್ಬು, ಕಂಜಂಕ್ಷನ್ ಅಂದರೆ ಏನು, ಅರ್ಥ ಆಗ್ತಿದಿಲ್ವಾ? ಸೊ ನೆಕ್ಸ್ಟ್ ಪ್ರಿಪೋಸಿಷನ್. ಮೀನಿಂಗ್ಗೆ ಅಲ್ಲೇ ಅದರಲ್ಲೇ ವರ್ಡಲ್ಲೇ ಗೊತ್ತಾಗ್ತದೆ ಮೀನಿಂಗ್ ಏನು ಅಂತ. ಪ್ರಿಪೋಸಿಷನ್ ಇದನ್ನು ಸ್ಪ್ಲಿಟ್ ಮಾಡೋದು ಏನಾಗುತ್ತೆ? ಪ್ರೀ ಪೊಸಿಷನ್ ಅಂದರೆ ಯಾವುದೋ ಒಂದು ವರ್ಡ್ ಮುಂಚೆ ಅಥವಾ ಒಂದು ಸೆಂಟೆನ್ಸ್ ಮುಂಚೆ ಅಂತ ನಮ್ಗೆ ಅಲ್ಲೇ ಹೇಳ್ತಿದೆ. ಪ್ರೀ ಪೊಸಿಷನ್ ಅಂದರೆ ಮುಂದೆ, ಒಂದು ಪೊಸಿಷನ್ ಅನ್ನೋ ಯಾವುದ್ರದ್ದು ಒಂದು ಮುಂದೆ ಅಂತ ಹೇಳ್ತಿದೆ. ಪ್ರೀ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಯಾವುದ್ರ ಮುಂಚೆ ಬರಬೇಕದು? ಎ ನೌನ್ ಅಥವಾ ಪ್ರೊನೌನ್. ಓಕೆ, ನೌನ್ಗೂ ಮತ್ತು ಪ್ರೊನೌನ್ಗೂ ಮುಂಚೆ ಪೊಸಿಷನ್ ಆಗಿರುತ್ತಲ್ಲ ಒಂದು ವರ್ಡು, ಅದನ್ನೇ ನಾವು ಪ್ರೀ ಪೊಸಿಷನ್ ಅಂತ ಕರಿತೀವಿ. ಓಕೆ, ಇಟ್ ಈಸ್ ಎ ವರ್ಡ್ ದಟ್ ಆ್ಯಡ್ಸ್ ಸಮ್ ಇನ್ಫಾರ್ಮೇಷನ್, ಮೀನಿಂಗ್ ಅಲ್ಲ ಇಲ್ಲಿ, ಸಮ್ ಇನ್ಫಾರ್ಮೇಷನ್. ಓಕೆ, ಮೀನಿಂಗ್ ಅಲ್ಲ, ಅದಕ್ಕೆ ಯಾವ ನೌನ್ಗೆ ಮತ್ತು ಪ್ರೊನೌನ್ಗೆ ಅದ್ರ ಬಗ್ಗೆ ಏನೋ ಒಂದು ಇನ್ಫಾರ್ಮೇಷನ್ ಕೊಡುತ್ತೆ ನಮಗೆ ಟು ಎ ಸೆಂಟೆನ್ಸ್. ಓಕೆ, ಫಾರ್ ಎಕ್ಸಾಂಪಲ್, ಐ ಆಮ್ ಪ್ಲೇಯಿಂಗ್. ಓಕೆ, ಐ ಆಮ್ ಪ್ಲೇಯಿಂಗ್ ಅಂದರೆ ಏನು? ನಾನು ಆಟ ಆಡ್ತಾ ಇದ್ದೀನಿ ಅಂತ. ಇಲ್ಲಿಗೆ ಫುಲ್ ಸ್ಟಾಪ್ ಬಿಟ್ಟರೆ ಈ ಸೆಂಟೆನ್ಸ್ ಮುಗ್ದೋಗುತ್ತೆ. ಆದರೆ ನಾನು ಈ ಫುಲ್ ಸ್ಟಾಪ್ ಬದಲು ಐ ಆಮ್ ಪ್ಲೇಯಿಂಗ್ ಇನ್ ದ ಗಾರ್ಡನ್. ಇಲ್ಲಿ ಗಾರ್ಡನ್ ಅಂದರೆ ಏನಿಲ್ಲಿ? ನೌನ್. ಕರೆಕ್ಟ್ ಅಲ್ವಾ? ಇಲ್ಲಿ ಆರ್ಟಿಕಲು, ಅದ್ರ ಬಗ್ಗೆ ಮತ್ತೆ ತಿಳ್ಕೊಳ್ಳೋಣ, ತಲೆ ಕೆಡಿಸ್ಕೊಂಬಿಡಿ. ಸೊ ಐ ಆಮ್ ಪ್ಲೇಯಿಂಗ್ ಅಂದರೆ ಇಲ್ಲಿ ವರ್ಬ್. ಕರೆಕ್ಟ್ ಅಲ್ವಾ? ಐ ಆಮ್ ಪ್ಲೇಯಿಂಗ್ ಇನ್ ದ ಗಾರ್ಡನ್. ನಾನು ಎಲ್ಲೋ ಒಂದು ಆಟ ಆಡ್ತಾ ಇದ್ದೀನಿ ಅಂತ ನನಗೆ ಹೇಳ್ತಿದೆ. ಕರೆಕ್ಟ್ ಅಲ್ವಾ? ಐ ಆಮ್ ಪ್ಲೇಯಿಂಗ್ ಇನ್ ದ ಗಾರ್ಡನ್. ಇನ್ ಅನ್ನೋದೇನಾಗುತ್ತೆ ನಮಗಿಲ್ಲಿ? ಪ್ರೀ ಪೊಸಿಷನ್. ಓಕೆ, ಇನ್ ಅನ್ನೋದೇನು ನಮಗಿಲ್ಲಿ? ಪ್ರೀ ಪೊಸಿಷನ್ ಟು ನೌನ್ಗೆ ಮುಂಚೆ ಬರೋದು, ಅದ್ರದ್ದು ನೌನ್ಗೆ ಒಂದು ಇನ್ಫಾರ್ಮೇಷನ್ ಕೊಡುತ್ತಲ್ಲ, ದಟ್ ಆ್ಯಡ್ ಸಮ್ ಇನ್ಫಾರ್ಮೇಷನ್ ಟು ದ ಸೆಂಟೆನ್ಸ್ ವಿಚ್ ಕಮ್ಸ್ ಬಿಫೋರ್ ನೌನ್ ಅಥವಾ ಪ್ರೊನೌನ್ಗೂ ಅಥವಾ ನೌನ್ಗೂ ಮುಂಚೆ ಬರೋ ವರ್ಡ್ನ ಆ ನೌನ್ಗೂ ಅಥವಾ ಪ್ರೊನೌನ್ಗೆ ಆ ಒಂದು ವರ್ಡ್ ಇನ್ಫಾರ್ಮೇಷನ್ ಕೊಡ್ತಿದೆ ಅಂತ ಅಂದರೆ ಅದನ್ನು ನಾವೇನಂತ ಕರಿತೀವಿ? ಪ್ರಿಪೊಸಿಷನ್ ಅಂತ ಕರಿತೀವಿ. ಪ್ರಿಪೊಸಿಷನ್. ಓಕೆ, ನೌನ್ಗೆ ಅಥವಾ ಪ್ರೊನೌನ್ಗೆ ಒಂದು ಇನ್ಫಾರ್ಮೇಷನ್, ನೌನ್ದು ಅಥವಾ ಪ್ರೊನೌನ್ದು ಇನ್ಫಾರ್ಮೇಷನ್ ಕೊಡುವಂಥ ವರ್ಡ್ಗೆ ನಾವು ಏನಂತ ಕರಿತೀವಿ? ಪ್ರಿಪೊಸಿಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ದಿಸ್ ವರ್ಕ್ ಈಸ್ ಡನ್ ಅಂದರೆ ಈ ಕೆಲಸ ಮುಗಿದು ಇದೆ ಅಂತ. ಅದ್ರ ಬದಲು ನಾನು ಅದನ್ನ ಹಂಗೆ ಕಂಟಿನ್ಯೂ ಮಾಡಬೇಕು ಅಂತ ಅಂದರೆ ದಿಸ್ ವರ್ಕ್ ಈಸ್ ಡನ್ ಬೈ ಮೀ. ಇಲ್ಲಿ ಮೀ ಅಂದರೆ ಏನು? ನೌನ್. ಕರೆಕ್ಟ್ ಅಲ್ವಾ? ಮೀ ಅಂದರೆ ಇಲ್ಲಿ ಪ್ರೊನೌನ್. ಕರೆಕ್ಟ್ ಅಲ್ವಾ? ಪ್ರೊನೌನ್. ಬೈ ಏನದು ಅಂದರೆ ನನಗೆ ಈ ಪ್ರೊನೌನ್ಗೆ ಮುಂಚೆ ಬರೋ ವರ್ಡ್, ಇದು ಪ್ರಿಪೊಸಿಷನ್ ಆಗಿರುತ್ತೆ. ಓಕೆ, ಯಾಕೆ ಅಂತಂದರೆ ಈ ಮೀನಿಂಗ್, ಈ ಪ್ರೊನೌನ್ಗೆ ಅದೊಂದು ಇನ್ಫಾರ್ಮೇಷನ್ ಆ್ಯಡ್ ಮಾಡ್ತಿದೆ. ಕರೆಕ್ಟ್ ಅಲ್ವಾ? ಈ ಕೆಲಸ ನನ್ನಿಂದ ಆಗಿದೆ, ಬೈ ಮೀ. ಬೈ ಅನ್ನೋದು ಏನಾಗಿರುತ್ತೆ ಇಲ್ಲಿ? ಪ್ರಿಪೊಸಿಷನ್. ಯಾಕಂದ್ರೆ ನನ್ನಿಂದ ಆಗಿದೆ, ಬೈ ಮೀ. ನನ್ನಿಂದ ಆಗಿದೆ, ನಾನು ಯಾರಿಲ್ಲಿ? ಪ್ರಿಪೊಸಿಷನ್ ಆಗಿರುತ್ತೆ. ನಾನೇನಾಗಿರುತ್ತೆ ಇಲ್ಲಿ? ಮೀ ಅನ್ನೋದು ಏನಾಗಿರುತ್ತೆ ಇಲ್ಲಿ? ಪ್ರೊನೌನ್ ಆಗಿರುತ್ತೆ. ಆ ಪ್ರೊನೌನ್ಗೆ ಒಂದು ಇನ್ಫಾರ್ಮೇಷನ್ ಆ್ಯಡ್ ಮಾಡ್ತಿರೋ ವರ್ಡ್ಗೆ ಏನಂತ ಕರಿತೀವಿ ನಾವು? ಪ್ರಿಪೊಸಿಷನ್ ಅಂತ ಕರಿತೀವಿ. ಓಕೆ, ದಿಸ್ ವರ್ಕ್ ಈಸ್ ಡನ್ ಬೈ ಮೀ. ನನ್ನಿಂದ ಈ ಕೆಲಸ ಆಗಿದೆ. ನನ್ನಿಂದ ಅನ್ನೋದಕ್ಕೆ ಪ್ರಿಪೊಸಿಷನ್. ಸೊ ಅರ್ಥ ಆಯ್ತಲ್ವಾ? ನೌನ್ಗೆ ಅಥವಾ ಪ್ರೊನೌನ್ಗೆ ಮುಂಚೆ ಒಂದು ವರ್ಡು, ಆ ಪ್ರೊನೌನ್ಗೆ ಮತ್ತು ನೌನ್ಗೆ ಒಂದು ವರ್ಡು ಆ ಪ್ರೊನೌನ್ ಮತ್ತು ನೌನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡುವಂಥ, ಅಥವಾ ಆ ಪ್ರೊನೌನ್ಗೆ ನೌನ್ ಅಥವಾ ಪ್ರೊನೌನ್ಗೆ
ಆ ಇನ್ಫಾರ್ಮೇಷನ್ ಜಾಸ್ತಿ ಆ್ಯಡ್ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಆ ವರ್ಡನ್ನ ಏನಂತ ಕರಿತೀವಿ, ಪ್ರಿಪೋಸಿಷನ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವ ನಿಮಗೆ? ನೌನ್ ಅಥವಾ ಪ್ರೊನೌನ್ ಮುಂಚೆ ಬರಬೇಕು. ಓಕೆ, ಆ ನೌನ್ಗೆ ಮತ್ತು ಪ್ರೊನೌನ್ಗೆ ಆ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅದು. ಓಕೆ, ಫಾರ್ ಎಕ್ಸಾಂಪಲ್ ಅದೇ ಬೈ ಮೀ, ಇನ್ ದ ಗಾರ್ಡನ್, ಈ ಥರ ವರ್ಡ್ಸು, ಆಫು, ಆನು, ಈ ಥರ. ಓಕೆ, ಅದೆಲ್ಲ ಇನ್ನೂ ಡೀಟೇಲಾಗಿ ನಾವು ಇದು ಪ್ರಿಪೋಸಿಷನ್ಗೆ ಬಂದಾಗ ಇನ್ನೊಂದು ಸಲ ಡೀಟೇಲಾಗಿ ತಿಳ್ಕೊಳ್ಳೋಣ. ಇದು ಜಸ್ಟ್ ಇಂಟ್ರಡಕ್ಷನ್ ವಿಡಿಯೋ ಅಷ್ಟೇ, ಒಂದೊಂದ್ರ ಬಗ್ಗೆ. ಓಕೆ, ಸೊ ನೆಕ್ಸ್ಟು ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಅಂದರೆ ಏನು? ಫಸ್ಟು ಅದು ಒಂದು ವರ್ಡ್. ಇಟ್ ಈಸ್ ಎ ವರ್ಡ್, ಇಟ್ ಈಸ್ ಎ ಇಂಡಿಪೆಂಡೆಂಟ್ ವರ್ಡ್. ಇಟ್ ಈಸ್ ಎ ವರ್ಡ್ ಇಂಡಿಪೆಂಡೆಂಟ್ ಆಫ್ ಅದರ್ ವರ್ಡ್ಸ್. ಅಂದರೆ ಬೇರೆ ವರ್ಡ್ಸ್ಗೂ ಇದಕ್ಕೂ ಸಂಬಂಧನೇ ಇರಲ್ಲ. ಸರಿನಾ? ಇದು ನಿಮಗೆ ತುಂಬ ಈಸಿ ಇದೆ ಆ್ಯಕ್ಚುಲಿ ನೆನಪಲ್ಲಿ ಇಟ್ಕೊಳ್ಳೋ. ಯಾಕಂದರೆ ಇದು ಬೇರೆದಕ್ಕೂ ಯಾವುದಕ್ಕೂ ಸಂಬಂಧನೇ ಇರಲ್ಲ. ಇಟ್ ಈಸ್ ಎ ವರ್ಡ್ ಇಂಡಿಪೆಂಡೆಂಟ್ ಆಫ್ ಅದರ್ ವರ್ಡ್ಸ್ ವಿಚ್ ಹ್ಯಾಸ್ ಸಮ್ ಫೀಲಿಂಗ್. ಓಕೆ, ವಿಚ್ ಹ್ಯಾಸ್ ಸಮ್ ಫೀಲಿಂಗ್. ಇದೆಲ್ಲ ನಾನು ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಮೀನಿಂಗ್ ಅಲ್ಲ ಬರೀತಿರೋದು. ನಾನು ಸುಮ್ಮನೆ ನಿಮ್ಗೆ ಅರ್ಥ ಆಗಬೇಕಂತ ನಾನು ಹೇಳ್ತಾ ಇದ್ದೀನಿ. ನಾನೇ ಏನೋ ಒಂದು ಬರ್ದು ಅಷ್ಟೇ. ಇದೆಲ್ಲ ಇಂಗ್ಲೀಷಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಈ ಥರ ಮೀನಿಂಗ್ಸ್ ಎಲ್ಲ ಸಿಗಲ್ಲ, ಏನೇನೋ ಬೇರೆ ಕೊಟ್ಟಿರ್ತಾರೆ. ಇಂಟರ್ಜೆಕ್ಷನ್, ಇಟ್ ಈಸ್ ಎ ವರ್ಡ್ ಇಂಡಿಪೆಂಡೆಂಟ್ ಆಫ್ ಅದರ್ ವರ್ಡ್ಸ್, ಅಂದರೆ ಬೇರೆ ವರ್ಡ್ಸ್ಗೆ ಸಂಬಂಧನೇ ಇರೋಲ್ಲ. ವಿಚ್ ಹ್ಯಾಸ್ ಸಮ್ ಫೀಲಿಂಗ್, ಏನೊಂದು ಫೀಲಿಂಗ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಹುರ್ರೆ. ಓಕೆ, ವಿ ವಾನ್ ದ ಮ್ಯಾಚ್. ಕರೆಕ್ಟ್ ಅಲ್ವಾ? ಅಂದರೆ ಇಲ್ಲೊಂದು ಹುರ್ರೆ ಅನ್ನೋದು ನಮ್ಮ ಫೀಲಿಂಗು, ಏನೋ ಒಂದು ಜೋಶು. ಕರೆಕ್ಟ್ ಅಲ್ವಾ? ವಿ ವಾನ್ ದ ಮ್ಯಾಚ್ ಅನ್ನೋದು ನಮಗೆ ಸೆಂಟೆನ್ಸ್ ಆಗಿರುತ್ತೆ, ಬಟ್ ಇದಕ್ಕೂ ಸಂಬಂಧನೇ ಇರಲ್ಲ. ಕರೆಕ್ಟ್ ಅಲ್ವಾ? ಬಟ್ ಇವೆರಡು ಓದಿದಾಗ ಇದಕ್ಕೆ ನಮಗೊಂದು ಮೀನಿಂಗ್ ಸಿಗುತ್ತೆ, ಆದರೆ ಇದಕ್ಕೂ ಸಂಬಂಧ ಇರಲ್ಲ. ಕರೆಕ್ಟ್ ಅಲ್ವಾ? ಹುರ್ರೆ, ವಿ ವಾನ್ ದ ಮ್ಯಾಚ್. ಹೋ, ಶಿ ಈಸ್ ರೀಡಿಂಗ್. ಹೋ ಅನ್ನೋದೇನಿಲ್ಲಿ ಇಂಟರ್ಜೆಕ್ಷನ್. ಇವು ಯಾವುದಕ್ಕೂ ಸಂಬಂಧ ಇರಲ್ಲ ಅದು. ಸೊ ಇನ್ನೊಂದು ನೀವು ನೆನ್ಪಿಟ್ಕೊಳ್ಳಿ, ಇಂಟರ್ಜೆಕ್ಷನ್ ಆದಮೇಲೆ ನಮಗೆ ಯಾವಾಗಲೂ ಈ ಎಕ್ಸ್ಕ್ಲೇಮೇಟರಿ ಮಾರ್ಕ್ ಬರುತ್ತೆ. ಸೊ ಎಕ್ಸ್ಕ್ಲೇಮೇಟರಿ ಮಾರ್ಕ್ ನೋಡಿದ ತಕ್ಷಣ ನೀವೇನಂತ ಅರ್ಥ ಮಾಡ್ಕೊಬೇಕು, ಅದು ಇಂಟರ್ಜೆಕ್ಷನ್ ಅಂತ ಅರ್ಥ ಮಾಡ್ಕೋಬೇಕು. ಓಕೆ, ವಾವ್, ಹಿ ಪ್ಲೇಡ್ ವೆಲ್. ಓಕೆ, ಈ ವಾವ್ ಏನಾಗಿರುತ್ತೆ ಇಲ್ಲಿ? ಇಂಟರ್ಜೆಕ್ಷನ್ ಆಗಿರುತ್ತೆ. ಸೊ ಅರ್ಥ ಆಗ್ತಿದೆಯಲ್ವಾ? ಸೊ ಇಷ್ಟೇ ನಮಗೆ ಇಲ್ಲಿವರೆಗೂ ನಾವೇನು ಕಲ್ತ್ಕೊಂಡ್ವಿ? ನೌನು, ಪ್ರೊನೌನು, ಅಡ್ಜೆಕ್ಟಿವು, ವರ್ಬು, ಅಡ್ವರ್ಬು, ಕಂಜಂಕ್ಷನು. ನಮಗೆ ಕೋಜಂಕ್ಷನ್ ಅಂತ ಹೇಳ್ಬಿಟ್ಟು ಅದಕ್ಕೆ ಹಂಗೆ ಬರುತ್ತೆ. ಕಂಜಂಕ್ಷನು, ಅದಾದಮೇಲೆ ಪ್ರಿಪೋಸಿಷನು, ಅದಾದಮೇಲೆ ಇಂಟರ್ಸೆಕ್ಷನ್. ಇಷ್ಟು ಕಲ್ತ್ಕೊಂಡ್ವಿ. ಎಷ್ಟು ನಿಮ್ಮ ಬೇಸಿಕ್ಸ್ ಅಷ್ಟೇ ಹೇಳಿದ್ದು. ಅದರಲ್ಲಿ ಮತ್ತೆ ಇವಾಗ ಅದು ಹೆಂಗೆ ಅಂತಂದರೆ, ಈಗ ಇದೆಲ್ಲ ಒಂದು ಅಕ್ವೇರಿಯಂ ಅಂದ್ಕೊಳ್ಳಿ, ಅಥವಾ ಒಂದು ಸಮುದ್ರ ಅಂದ್ಕೊಳ್ಳಿ. ಅಕ್ವೇರಿಯಂ ಬೇಡ, ಒಂದು ಸಮುದ್ರ ಅಂದ್ಕೊಳ್ಳಿ. ಇದು ನಿಮಗೆ ಜಸ್ಟ್ ನೀರು ಪರಿಚಯ ಮಾಡಿಸೋದೆ. ಇಲ್ಲಿ ಈ ಥರ ನೀರಿರುತ್ತೆ, ಒಂದು ಕಡೆ ಬ್ಲೂ ಇರುತ್ತೆ, ಒಂದು ಕಡೆ ಗ್ರೀನ್ ಇರುತ್ತೆ, ಒಂದು ಕಡೆ ಬ್ಲ್ಯಾಕ್ ಆಗಿರುತ್ತೆ ಸ್ವಲ್ಪ ಅಂತ. ಅಷ್ಟೇ ಹೇಳಿದ್ದೀನಿ ನಾನು ನಿಮಗೆ. ಅದರೊಳಗೆ ಯಾವ್ಯಾವ ಮೀನಿರುತ್ತೆ, ಹೆಂಗಿರುತ್ತೆ, ಸೈಜು, ಅದು ಇದು ಎಲ್ಲ ಹೇಳಬೇಕು. ಕರೆಕ್ಟ್ ಅಲ್ವಾ? ಅದ್ರ ಬಗ್ಗೆ ನಾವು ಒಂದೊಂದಾಗಿ ತಿಳ್ಕೊತ ಹೋಗೋಣ. ಈಗ ಸಮುದ್ರ ಬಗ್ಗೆ ಇಂಟ್ರಡಕ್ಷನ್ ಅಷ್ಟೇ ನಾನು ನಿಮಗೆ ಕೊಟ್ಟಿದ್ದು. ಈ ಥರ ಸಮುದ್ರ ಇರುತ್ತೆ, ಗ್ರೀನ್ ಕಲರ್ ಇರುತ್ತೆ, ಬ್ಲೂ ಕಲರ್ ಇರುತ್ತೆ, ಕೆಲವೊಂದು ಕಡೆ ಬ್ಲ್ಯಾಕ್ ಕಲರ್ ಇರುತ್ತೆ. ಆಳಕ್ಕೆ ಹೋದರೆ ಇನ್ನೂ ಬೇರೆ ಎಲ್ಲ ಬರುತ್ತೆ, ಬೇರೆ ಮೀನುಗಳು ಬರುತ್ತೆ. ಒಂದೊಂದು ಸೈಜ್ ಇರುತ್ತೆ, ಒಂದೊಂದು ಸ್ಪೀಡ್ ಇರುತ್ತೆ, ಒಂದೊಂದು ಟೈಮಲ್ಲಿ ಕಾಣಿಸುತ್ತೆ, ಒಂದೊಂದು ಟೈಮಲ್ಲಿ ಒಳಗೆ ಮುಳುಗೋಗಿರುತ್ತೆ. ಸೊ ಈ ಥರ ಎಲ್ಲ ಒಂದೊಂದಾಗಿ ಡೀಟೇಲಾಗಿ ತಿಳ್ಕೊತ ಹೋಗೋಣ. ಸರಿನಾ? ಸೊ ಈ ವಿಡಿಯೋಗೆ ಇಷ್ಟೇ, ಜಸ್ಟ್ ಇಂಟ್ರಡಕ್ಷನ್ ಅಷ್ಟೇ. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ತಿಳ್ಕೊಂಡು ನಾವು, ಓಕೆನಾ? ಒಂದು ಪಾರ್ಟ್ಸ್ ಆಫ್ ಸ್ಪೀಚ್, ಒಂದು ಸೆಂಟೆನ್ಸಲ್ಲಿ ಏನೇನು ಬರ್ಬೋದು ಅವೆಲ್ಲ ನಾವಿತ್ತು ತಿಳ್ಕೊಂಡು. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದೊಂದಾಗಿ ತಿಳ್ಕೊತ ಹೋಗೋಣ. ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.